IGI ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಏರೋಪ್ಲೇನ್ ನಮ್ಮವಲ್ಲ. ಏರ್ಪೋರ್ಟ್, ಏರ್ಲೈನ್ಸ್ ಮತ್ತು ಹಾಸ್ಪಿಟಾಲಿಟಿ ಈ ಮೂರು ಕ್ಷೇತ್ರ ಒಂದಕ್ಕೊಂದು ಸಂಬಂಧ ಇರುವಂಥ ಒಂದು ಸಬ್ಜೆಕ್ಟ್ ಇದು. ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಇಂಡಿಯನ್ ಏವಿಯೇಷನ್ ಇರ್ಬೋದು, ಇಂಡಿಯನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಡಿಯನ್ ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವೆಲ್ಲವೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು. ಎರಡನೇ ಲೈನಲ್ಲಿ ನಾವೇನು ಮಾಡ್ತೇವೆ, ಅವರನ್ನು ವರ್ಕ್ ಕಲಿಸುವಂಥ ಒಂದು ಸಂಭವ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಲ್ಲ ಬ್ಯಾಂಗ್ಳೂರಲ್ಲಿ ಜಾಬ್ ಸಿಕ್ಕಿದ್ರೆ ಅಲ್ಲಿಂದ ಅವರು ಆನ್ಲೈನ್ ಮುಖಾಂತರ ಕ್ಲಾಸ್ ಅಟೆಂಡ್ ಮಾಡುವಂಥ ಅವಕಾಶ ಕೊಡೋದರ ಮುಖಾಂತರ 2ನೇ ವರ್ಷ 3ನೇ ವರ್ಷದ ಡಿಗ್ರಿಯನ್ನು ನಮ್ಮಲ್ಲಿ ಮಾಡ್ತಾರೆ. ಏವಿಯೇಷನ್ಸ್ ಕೋರ್ಸಿಗೆ ಅವರು ಸುಟೇಬಲ್ ಆಗ್ತಾರಾ, ಹೇಗಿರಬೇಕು? ವೀಕ್ಷಕರೇ, ಇನಿ ನಮ್ಮ ತೋಜಾಪಿನಂಚಿನ ಸ್ಪೆಷಲ್ ಆಯ್ನಂಚಿನ ಎಪಿಸೋಡು ಏರ್ಪೋರ್ಟ್ ಏರೋಪ್ಲೇನಿಗೆ ರಿಲೇಟೆಡ್ ಆಯ್ನಂಚಿನ ಪ್ರಾಜೆಕ್ಟ್. ಅರೆ ಏರೋಪ್ಲೇನ್ ಪ್ರಾಜೆಕ್ಟ್ ದಾದಾ ಅಂದ್ ವೀಕ್ಷಕರೇ, ನಮ್ಮ ಇತ್ತ ಉಲ್ಲತ ನಮ್ಮ ಇಪ್ಪನ ಪ್ಲೇಸ್ ಅವು ಏರೋಪ್ಲೇನ್ IGI ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಏರೋಪ್ಲೇನ್ ನಮ್ಮ ಉಲ್ಲ ಬರೀ ಶೋಕದ ಏರೋಪ್ಲೇನ್ ಕಂಪ್ಲೀಟ್ ಆದ ಬೋರ್ಡೈನ ಸ್ಟ್ರಕ್ಚರ್ಸ್ ತೋಲಿ ಐಟಮ್ಸ್ ನಮ್ಮ ತೊಂಡು ಲಗೇಜ್ ಉಂಡ ಇನ್ನು ಪಾಡ್ರಂಚಿನ ಒಂದು ಶೋಕದ ವಿಂಡೋ ತೂಲಿ ವೆರೈಟಿ ಆಫ್ ವಿಂಡೋಸು ಬರೀ ಪೊರ್ಲುದ ಏರೋಪ್ಲೇನ್ ಉಂಡ ಅಂದು ವೀಕ್ಷಕರೇ, ಇನಿ ನಮ್ಮ ತೋಯರಿಪ್ಪನ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಕಂಪ್ಲೀಟ್ ಆಯ್ನಂಚಿನ ಒಂದು ಕೋರ್ಸ್ದ ಕಂಪ್ಲೀಟ್ ಆಯ್ನಂಚಿನ ಮಾಹಿತಿ. ವೀಕ್ಷಕರೇ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮಗೆ ಕಲಿಬೇಕಾಗಿರುವಂಥದ್ದು ಒಂದೊಂದು ರೀತಿಯಾಗಿರುವಂತಹ ಕೋರ್ಸ್ ಕಲಿಬೇಕು. ಆ ಕೋರ್ಸು ಜಾಬ್ ಓರಿಯೆಂಟೆಡ್ ಆಗಿರಬೇಕಾಗ್ತದೆ. ಪ್ರತಿಯೊಂದು ಕಲಿಕೆಯಲ್ಲಿಯೂ ಕೂಡ ನಮಗೆ ಓನ್ಲಿ ಕಲಿಕೆ ಮಾತ್ರ ಇರ್ತಾ ಹೋಗ್ತದೆ. ಆದರೆ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಇಂಡಿಯನ್ ಏವಿಯೇಷನ್ ಇರ್ಬೋದು, ಇಂಡಿಯನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಡಿಯನ್ ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವೆಲ್ಲವೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು. ಪ್ರತಿಯೊಂದನ್ನು ಕಲಿತಾಗಲೂ ಕೂಡ ನಮಗೊಂದು ಆದಷ್ಟು ವೇಗವಾಗಿ ಜಾಬ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯಾಗಿರುವಂಥ ತಯಾರಿಗಳನ್ನು ಕೂಡ ಇವರು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಯಾವ ರೀತಿಯಾಗಿದೆ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಯಾವ ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಆಯಿತು, ಹೇಗೆ ಕೋರ್ಸ್ಗಳು ನಡೀತಾ ಹೋಗ್ತದೆ? ವಿದ್ಯಾರ್ಥಿಗಳು, ನಾವು ಈಗಲೇ ಹೇಳ್ತಾ ಹೋದೆವು, ಏರೋಪ್ಲೇನ್ನ ಒಳಗೆ ಇದ್ದೇವೆ. ಈ ಏರೋಪ್ಲೇನ್ ಎಲ್ಲಿದೆ ಅಂತ ಹೇಳಿದರೆ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಒಳಗೆ. ಇದರ ಒಳಗೆ ಬರ್ತಾ ಇದ್ದಾಗಲೇ ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಮೂಮೆಂಟನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ರೀತಿಯಲ್ಲಿ ಏರೋಪ್ಲೇನಲ್ಲೇ ಇದ್ದೇವಾ ಹೇಳುವಷ್ಟು ಮಟ್ಟಿಗೆ ಆಗ್ತದೆ. ಇಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವಂತಹ ಕೋರ್ಸನ್ನು ಯಾವ ರೀತಿಯಾಗಿ ನೀಡ್ತಾ ಹೋಗ್ತಾರೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಕಲಿಬೋದು, ಎಷ್ಟು ಕಲ್ತಿರುವವನು ಇದಕ್ಕೆ ಜಾಯಿನ್ ಆಗಬೇಕು, ಲ್ಯಾಂಗ್ವೇಜ್ ಕೆಪಾಸಿಟಿ ಯಾವ ರೀತಿಯಾಗಿರಬೇಕು, ಎಲ್ಲದರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಮನಿಸಲಿಕ್ಕಿದ್ದೇವೆ. ಬನ್ನಿ. ವೀಕ್ಷಕರೇ, ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹೆಸರು ಕೇಳ್ತಾ ಇದ್ದಾಗೆ ಬಹಳಷ್ಟು ದೊಡ್ಡ ಮಟ್ಟದ ಅಭಿಮಾನ ಬರುವಂಥದ್ದು ಇಂಡಿಯನ್ ಅಂತ ಹೇಳುವಂಥ ವಿಶೇಷವಾಗಿರುವ ಹೆಸರಿನೊಂದಿಗೆ ಎಲ್ಲ ರೀತಿಯಾಗಿರುವಂಥ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಅದೆಷ್ಟೋ ರೀತಿಯಾಗಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಕೊಡಿಸಲಿಕ್ಕೆ, ಅದರಲ್ಲೂ ನೇರವಾಗಿ ಉದ್ಯೋಗ ಕೊಡಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮುರಳಿ ಹೊಸವಜರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ಹೆಮ್ಮೆ ಆಗುವಂಥದ್ದು, ಯಾಕಂತ ಹೇಳಿದ್ರೆ ಏವಿಯೇಷನ್ ಕೋರ್ಸ್ ಅಂತ ಹೇಳಿದಾಗಲೇ ಅದೆಷ್ಟೋ ಜನರಿಗೆ ಈಗಿನ ಆಧುನಿಕ ಜಗದಲ್ಲಿ ಒಂದು ಅಟ್ರಾಕ್ಟ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅದೆಷ್ಟೋ ಜನರಿಗೆ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು ಅಂತ ಹಳೆ ಆಸೆ ಇರ್ತಾ ಹೋಗ್ತದೆ. ಕರೆಕ್ಟ್. ಆದ್ರೆ ಅದರಲ್ಲಿ ಜಾಬ್ ಮಾಡೋದು ಅಂತ ಹೇಳಿ ಆದ್ರೆ ಒಂದು ದೊಡ್ಡ ಮಟ್ಟದ ಸ್ಕೇಲ್ ನಲ್ಲಿ ಇರುವಂತ ಸ್ಯಾಲರಿಯ ಜಾಬ್ ಆಗಿರ್ತಾ ಹೋಗ್ತದೆ. ಅದನ್ನು ಮಾಡಬೇಕಾದ್ರೆ ಕೋರ್ಸ್ ಎಲ್ಲಿದೆ ಅಂತ ಹೇಳಿದಾಗ ಬಹಳ ಹೆಮ್ಮೆ. ನಮ್ಮ ಮಂಗಳೂರಿನ ಹೃದಯ ಭಾಗದ ಪಂಪೈಲ ಪ್ರದೇಶದಲ್ಲಿದೆ ಅಂತ ಹೇಳುವಂಥ ಹೆಮ್ಮೆಯ ಸಂಗತಿ. ಈ ಕೋರ್ಸ್ ಅಥವಾ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡಿದಲ್ಲಿ ಈ ರೀತಿಯ ಕೋರ್ಸ್ಗಳು ಇರಬೇಕು ಅಂತ ಹೇಳುವಂಥದ್ದು ಮುರಳಿ ಹೊಸಮಜಲ್ ಅವರಿಗೆ ಹೇಗೆ ಆಲೋಚನೆ ಬಂತು? ನಾವು ಕೂಡ ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದಲೇ ಬಂದವರು. ಹಾಗೇನಾಯ್ತು ಅಂದರೆ ನಾವು 2005ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದೆವು. ಮೊದಲ ಬಾರಿಗೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಅಂತ ಹೇಳುವಂಥ ಹೆಸರಿನಲ್ಲಿ
ಸಂಸ್ಥೆಯನ್ನು ಆರಂಭಿಸಿದ್ದೆವು. ಅಲ್ಲಿ ತುಂಬ ಕಂಪ್ಯೂಟರ್ ಕ್ಷೇತ್ರ ಮತ್ತು ತಾಂತ್ರಿಕ ಕ್ಷೇತ್ರದ ಕೆಲವು ಕೋರ್ಸ್ಗಳನ್ನು ಮಾಡ್ತಾ ಬಂದೆವು. ನಾರ್ಮಲ್ ಆಗಿ ಇರುವಂಥ ಟ್ರೈನಿಂಗಿನೊಟ್ಟಿಗೆ ಗೌರ್ಮೆಂಟಿಗೆ ಸಂಬಂಧಪಟ್ಟ ಸರ್ಕಾರ ಯೋಜನೆಗಳ ಪ್ರಾಯೋಜಿತ ಕೆಲವು ಕೋರ್ಸ್ಗಳನ್ನು ECL ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮುಖಾಂತರ ಆಲ್ಮೋಸ್ಟ್ ಒಂದು 10,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕಂಪ್ಯೂಟರ್ ತರಬೇತಿಯನ್ನು ನೀಡೋದರ ಮುಖಾಂತರ ನಾವು ಆರಂಭವನ್ನು ಮಾಡಿದೆವು. ಆನಂತರ ದಿನಗಳಲ್ಲಿ ಕಂಪ್ಯೂಟರ್ ಕ್ಷೇತ್ರ ಏನಾಯಿತು, ಎಲ್ಲ ಕಾಲೇಜುಗಳಲ್ಲಿ ಹಬ್ಬಿದಾಗ ಆಟೋಮ್ಯಾಟಿಕಲಿ ಡಿಮಾಂಡ್ ಕಮ್ಮಿ ಆಗ್ತಾ ಬರುವಾಗ ನಾವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಹೋಗುವಂಥದ್ದು. ಆಗ ನಮಗೆ 2016 ನಂತರ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಉಡಾನ್ ಯೋಜನೆ ಮುಖಾಂತರ ಏವಿಯೇಷನ್ ಸೆಕ್ಷನಲ್ಲಿ ಅಥವಾ ಏವಿಯೇಷನ್ ಸೆಕ್ಟರಲ್ಲಿ ತುಂಬ ಜಾಬ್ ಪಾಸಿಬಿಲಿಟೀಸ್ಗಳು ಕ್ರಿಯೇಟ್ ಆಯಿತು. ಮೋರ್ ಏರ್ಪೋರ್ಟ್ಸ್, ಮೋರ್ ಏರ್ ರೂಟ್ಸ್. ಇದರಿಂದಾಗಿ ಏನಾಯಿತು, ಒಂದು ಏರ್ಪೋರ್ಟ್ ಎಲ್ಲಿಯಾದರೂ ಸ್ಟಾರ್ಟ್ ಆದರೆ ಮಿನಿಮಮ್ 5,000ರಿಂದ 50,000 ಜನರಿಗೆ ಇಂಡೈರೆಕ್ಟಾಗಿ ಜಾಬ್ ಸಿಗುವಂಥ ಪಾಸಿಬಿಲಿಟೀಸ್ ಕ್ರಿಯೇಟ್ ಆಯಿತು. ಅದರಿಂದಾಗಿ ವೇಗವಾಗಿ ಬೆಳೆಯುವಂಥ ಒಂದು ಕ್ಷೇತ್ರ. ಬಹುಶಃ 2016ರಲ್ಲಿದ್ದ ಏರ್ಪೋರ್ಟ್ಗಳ ಸಂಖ್ಯೆಗಿಂತ ಡಬಲ್ ಏರ್ಪೋರ್ಟ್ಗಳು ಕೇವಲ ಆಲ್ಮೋಸ್ಟ್ 8ರಿಂದ 10 ವರ್ಷದಲ್ಲಿ ಸಾಧ್ಯ ಆಗಿದೆ. ಅದರ ವೇಗ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ಅಂತೂ ಇದಕ್ಕೆ ತುಂಬ ಒಂದು ಮಹತ್ವವನ್ನು ಕೊಡೋದರ ಮುಖಾಂತರ. ಈಗ ನೀವು ಬ್ಯಾಂಗ್ಳೂರು ನೋಡಿರ್ಬೋದು, ಒಂದು ಟರ್ಮಿನಲ್ 1 ಇತ್ತು, ಟರ್ಮಿನಲ್ 2 ಆಯಿತು. ಈಗ ಇನ್ನೊಂದು ಏರ್ಪೋರ್ಟಿಗೆ ನೋಡ್ತಾ ಇದ್ದಾರೆ. ಅದೇ ಥರ ಮಂಗಳೂರು ಏರ್ಪೋರ್ಟನ್ನು ಇನ್ನೂ ಕೂಡ ಮೇಲ್ದರ್ಜೆಗೆ ಏರಿಸುವಂತೆ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಚಿಕ್ಕ ಚಿಕ್ಕ ನಗರಗಳಲ್ಲಿ ಹಾಸನ ಆಗಲಿ, ಶಿವಮೊಗ್ಗ, ಹುಬ್ಬಳ್ಳಿ, ಮೈಸೂರು, ಇಲ್ಲಿ ಎಲ್ಲ ಏರ್ಪೋರ್ಟ್ಸ್ಗಳು ಉಂಟಾಗುವಂಥ ಅಥವಾ ಆಗಿದೆ, ಆಲ್ರೆಡಿ ಆಗಿದೆ. ಇನ್ನೂ ಕೂಡ ಕೆಲವು ಪ್ಲ್ಯಾನ್ಸ್ ಇದೆ. ಎಸ್ ಸರ್, ಇಲ್ಲಿ ಗಮನಿಸುವಂಥದ್ದು ಇಂಡಿಯನ್ ಏವಿಯೇಷನ್ ಅಂತ ಹೇಳುವಂಥ ಇಂಡಿಯನ್ ಏರೋಪ್ಲೈನ್ ಅನ್ನೇ ನಾವು ಗಮನಿಸಿದ್ದೆವು. ಬಹಳ ಹೆಮ್ಮೆ ಆಯಿತು. ಸೊ ಈ ಒಂದು ರೀತಿಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಕಲಿಯುವಂಥ ಎಲ್ಲ ರೀತಿಯ ಆಸಕ್ತರಿಗೆ ಈ ರೀತಿಯಾಗಿ ಇಂಡಿಯನ್ ಏವಿಯೇಷನ್ ಇರಬೇಕು ಅಂತ ಹೇಳೋ ಆಸಕ್ತಿ ಹೇಗೆ ಬಂತು? ಏನೆಲ್ಲ ಈ ಕೋರ್ಸ್ನಲ್ಲಿ ಆ ವಿದ್ಯಾರ್ಥಿಗಳಿಗೆ ಕಲಿಸ್ತೀವಿ? ನೋಡಿ, ಇದು ಮೇಯ್ನಾಗಿ ಏರ್ಪೋರ್ಟ್, ಏರ್ಲೈನ್ಸ್ ಮತ್ತು ಹಾಸ್ಪಿಟಾಲಿಟಿ, ಈ 3 ಕ್ಷೇತ್ರ. ಒಂದು ವಿಮಾನಯಾನ, ವಿಮಾನ ಸಂಸ್ಥೆಗಳು ಅಥವಾ ಏರ್ಪೋರ್ಟ್ಗಳು ಮತ್ತು ಆತಿಥ್ಯ ಸತ್ಕಾರ, ಈ 3 ಫೀಲ್ಡಿಗೆ ಕೂಡ ಒಂದಕ್ಕೊಂದು ಸಂಬಂಧ ಇರುವಂಥ ಒಂದು ಸಬ್ಜೆಕ್ಟ್ ಇದು. ಅದರಿಂದಾಗಿ ನಮ್ಮ ಮಕ್ಕಳು ಈಗ ಒಂದು PU ಕಳೆದು ಬಂದರೆ ಅಥವಾ ಡಿಗ್ರಿ ಕಳೆದು ಬಂದರೆ ಬೇರೆ ಬೇರೆ ಟೈಪಿನ ಕೋರ್ಸ್ ಇದೆ. ಈಗ PU ಬಂದವರಿಗೆ ಬೇರೆ ಕೋರ್ಸ್ ಕೊಡ್ತೇವೆ, ಡಿಗ್ರಿ ಬಂದವರಿಗೆ ಬೇರೆ ಕೋರ್ಸ್ ಕೊಡ್ತೇವೆ. ಅದೇ ಥರ ನಾವು ಕೊಡ್ತಿರುವಂಥದ್ದು ಡಿಪ್ಲೊಮೊ 6 ತಿಂಗಳಿಂದ ಹಿಡಿದು 3 ವರ್ಷದ ಡಿಗ್ರಿ ತನಕ ಕೊಡ್ತಾ ಇದ್ದೇವೆ ನಾವು. ಹೌದು. ಸೊ ಅದರಲ್ಲಿ ಮೇನ್ ಒಂದು ಸಬ್ಜೆಕ್ಟ್ ಏವಿಯೇಷನ್ ಮತ್ತು ಹಾಸ್ಪಿಟಾಲಿಟಿ ಆದರೆ ಅದರೊಟ್ಟಿಗೆ ಲಾಜಿಸ್ಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕೊಡ್ತಾ ಇದ್ದೀವಿ. ಹಾಸ್ಪಿಟಾಲಿಟಿ ಮತ್ತು ಟೂರಿಸಂ ಮ್ಯಾನೇಜ್ಮೆಂಟ್ ಕೊಡ್ತಾ ಇದ್ದೇವೆ. ಮತ್ತು ಇಂಟೀರಿಯರ್ ಡಿಸೈನ್ ಮತ್ತು ಮಲ್ಟಿಮೀಡಿಯಾ, ಇದೆಲ್ಲ ಡಿಗ್ರಿ ಕೋರ್ಸ್ಗಳು, ಡಿಪ್ಲೊಮೊ ಕೋರ್ಸ್ಗಳು. ಅದೇ ರೀತಿಯಲ್ಲಿ ಪೈಲಟ್ ಟ್ರೈನಿಂಗಿಗೆ ಹೆಲ್ಪ್ ಆಗುವಂಥದ್ದು, ಅದರ ಗ್ರೌಂಡ್ ಕ್ಲಾಸನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಹೇಗೆ ನೀವು MBBS ಮಾಡಬೇಕಿದ್ರೆ ನೀಟ್ ಬರೀಬೇಕಾ, ಅದೇ ರೀತಿಯಲ್ಲಿ ಕಮರ್ಷಿಯಲ್ ಪೈಲಟ್ ಆಗಬೇಕಿದ್ರೆ ಗ್ರೌಂಡ್ ಕ್ಲಾಸನ್ನು ಕ್ಲಿಯರ್ ಮಾಡಿರಬೇಕು. ಅದರ ಒಂದು ತರಬೇತಿಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇವೆ. ಅದೇ ಥರ ಇಂಟರ್ನ್ಯಾಷನಲ್ ಫೇಮಸ್ ಇರುವಂಥ IATA ಟ್ರೈನಿಂಗ್, ಇದನ್ನು ಕೊಡ್ತಾ ಇದ್ದೇವೆ. ನಾವು 2 ವಿಶ್ವವಿದ್ಯಾನಿಲಯದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಅದೇ ಥರ ಸ್ಟೆಡ್ ಕೌನ್ಸಿಲ್ ಅಂತ ಹೇಳುವಂಥ ಗೌರ್ಮೆಂಟ್ ಆಫ್ NCT ಇದು ಒಂದು ಸಂಸ್ಥೆ ಇದೆ, ಅದರೊಟ್ಟಿಗೆ ಕೂಡ ನಾವು ಟೈಅಪ್ ಮಾಡಿಕೊಂಡು ಈ ಕೋರ್ಸನ್ನು ಕೊಡ್ತಾ ಇದ್ದೇವೆ. ನಮಸ್ತೆ ಮಾತಿರಗ್ಲ ಎನ್ನ ಬುದರ್ ಕ್ಯಾಲ್ವಿನ್ ಯಾನ್ ಉಡುಪಿಡ್ದು ಬರೋದಿಲ್ಲ ಮೂಲು ಮ್ಯಾಂಗ್ಳೂರು ಕಾಲೇಜಿಗೆ ಕಲ್ಪರೆಗೆ ಕಾಲೇಜ್ದ ಬೋದವರು ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಯಾನು PUC ಮಲ್ದಿತ್ತೆ, PUC ಬುಕ್ಕ ಯಾನು ಬೇಲೆಗೆ ಸೇರಿದಿತ್ತೆ. ಬೇಲೆಗೆ ಸೇರಿ ಬುಕ್ಕ ಹಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಿತ್ತು ಜಿ. ಹಿಂಗೆ ಏನಾಂಡ ಒಂದು ಅಚೀವ್ ಮಲ್ಪೋಡು, ಬಟ್ ಏನಾಂಡ ಬಿಗ ಅಪಾರ್ಚುನಿಟಿ ಬೋರ್ಡು ಬಂದು ಯಾನು ಏವಿಯೇಷನ್ ಚೂಸ್ ಮಲ್ತೆ. ಏವಿಯೇಷನ್ ಚೂಸ್ ಮಲ್ಪಾಗ ಹಿಂಗೆ ಎಡ್ಡೆ ಕಾಲೇಜ್ ಉಂಡು ಬಂದು ನಾಡಿನಾಗ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪುದರ್ ಹಿಂಗೆ ಕಿವಿಗೆ ಬತ್ತಂಡು ಯಾನು ಐಕೋಸ್ಕರ ಮೂಲ ಬತ್ತೇನು ಎನ್ಕ್ವೈರಿ ಮಲ್ತೆ ಬೊಕ್ಕ ಹಿಂಗೆ ಚೂರು ಕಾನ್ಫಿಡೆನ್ಸ್ ಬತ್ತಂಡು ಓಕೆ ದಿಸ್ ಇನ್ಸ್ಟಿಟ್ಯೂಷನ್ ವಿಲ್ ಹೆಲ್ಪ್ ಮೀ ವಿತ್ ಆಲ್ ದೀಸ್ ಥಿಂಗ್ಸ್. ಬೊಕ್ಕ ಯಾನು ಮೂಲು ಡಿಪ್ಲೊಮಾಗೆ ಸೇರಿ ಬೊಕ್ಕ ಸರ್ ಪಂಡೀರ್ ನಿಕಲೆಗೆ ಡಿಗ್ರಿ ಮಲ್ಪನೆಗೆ ಅಪಾರ್ಚುನಿಟಿ ಉಂಡು ಮೂಲು ಏವಿಯೇಷನ್ ಡೇ ಆಯ್ತ ಪುದರು BVoc ಇನ್ ವೊಕೇಶನಲ್ ಡಿಗ್ರಿ ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಏವಿಯೇಷನ್ ಮ್ಯಾನೇಜ್ಮೆಂಟ್. ಯಾನ್ BVoc ಕಲ್ಪರೆ ಅನ್ನೋ ಅಪಾರ್ಚುನಿಟಿ ಉಂಡು ಬಂದಿರು. BVoc ಬಂಡ ಬ್ಯಾಚುಲರ್ಸ್ ಇನ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್. ಯಾನು ಡಿಪ್ಲೊಮಾಗೆ ಮುಂದೆ ಸೇರಿದ್ದೆ ಎಂಕಲ್ಲ ಸರ್ ಪಂಡೀರ್ ಈ 12 ಇಂಚು ಮಲ್ತ ಅಂಚದಕ್ಕೆ ಡಿಗ್ರಿ ಮಲ್ಪರೆ ಆಪ್ಷನ್ ಉಂಡು ಬಂದು BVocದ ಪ್ರೋಗ್ರಾಮ್ ಹಿಂಗೆ ಅರ್ಥ ಮಲ್ಪಾಯಿರು. ಬೊಕ್ಕ ಹಿಂಗೆ ಅವು ಮಸ್ತ್ ಯೂಸ್ಫುಲ್ ಬಂದಿದ್ದು ಹಿಂಗೆ ಬಿಕಾಸ್ ಇತ್ತೆ ಪೂರ ಏವಿಯೇಷನ್ ಫೀಲ್ಡ್ ಹಿಂಗೆ ಡಿಗ್ರಿ ಇಸ್ ಕಂಪಲ್ಸರಿ. ಸೊ ಡಿಗ್ರಿ ಉಪ್ಪನಾಗ ಇಂಕಲಿಗೆ ಅವು ಅಪಾರ್ಚುನಿಟಿ ಉಂಡು. ಎಂಚದತ್ತೆ ಫಸ್ಟ್ ಇಯರ್ ಮಲ್ತದ
ಎಂಕ್ ಜಾಬ್ ಸೇರಿಬೇಕು ಎಂಕ್ ಆನ್ಲೈನ್ ಮಲ್ಪನ ಆಪರ್ಚುನಿಟಿ ಎಲ್ಲ ಕೊಡ್ತೀರಿ ಅಂಚ ಅದೇನು ಒಂದು ಆಪ್ಷನ್ ಒಂದು ಡಿಗ್ರಿಯನ್ನು ಚೂಸ್ ಮಾಡ್ತೀನಿ ಬೊಕ್ಕ ಒಂದು ಕಾಲೇಜ್ ಮಸ್ತ್ ಎಂಕ್ ಹೆಲ್ಪ್ಫುಲ್ ಆಗ್ತದೆ ಎಜುಕೇಷನ್ ವೈಸ್ ಬೊಕ್ಕ ಎಜುಕೇಷನ್ ಬೇಡ ಕಮ್ಯುನಿಕೇಷನ್ ಉಂಡು ಗ್ರೂಮಿಂಗ್ ಸ್ಟೈಲ್ ಉಂಡು ಪೂರ ಕಲ್ಪವೇರು ಕಾನ್ಫಿಡೆನ್ಸ್ ಬಿಲ್ಡ್ ಆಪುಂಡು ಕಾನ್ಫಿಡೆನ್ಸ್ ಬಿಲ್ಡ್ ಆವನಾಗ ಆಟೋಮೆಟಿಕ್ ಆದ ಆಪರ್ಚುನಿಟಿ ಗ್ರೋ ಆಪು ಅಂಚಾದ ನಾನು ಒಂದು ಡಿಗ್ರಿಯನ್ನು ಚೂಸ್ ಮಾಡ್ತೀನಿ ಬೊಕ್ಕ ಒಂದು ಟೀಚರ್ಸ್ನಕ್ಕೆಲ್ಲ ಮಸ್ತ್ ಹೆಲ್ಪ್ಫುಲ್ ಉಳ್ಳೇರು ಮಸ್ತ್ ಎಂಕಲೆ ಪೇಷನ್ಸ್ ಕಲ್ಪವೇರು ಅಂಚಾದ ಯಾನು ಒಂದು ಕಾಲೇಜ್ ಚೂಸ್ ಮಾಡ್ತೀನಿ ಯಾನು ಪನ್ಪೆ ಪೂರಕ್ಲೆಲ್ಲ ಒಂದು ಮಲ್ಪೋಲಿ ಆಸೆ ಎತ್ತಿನಕ್ಲೆಗೆ ಏನಾಂಡ ಒಂಜಿ ಮಲ್ಲ ಸ್ಟೇಜ್ ಉಂಡು ಒಂದು ಸರ್ ಎಂಗೆ ಮಸ್ತ್ ಹೆಲ್ಪ್ಫುಲ್ ಮಲ್ಪೇರು ಪೂರಕ್ಲೆಗೆ ಸಪೋರ್ಟ್ ಮಲ್ಪೇರು ಥ್ಯಾಂಕ್ ಯು. Hi everyone, I'm Sana from KC Road. I pursued my PCMB. I chose aviation because I like the discipline and professionalism of the industry. I inquired about aviation and hospitality course in various other institutions in Mangalore. Then I chose Indian Group of Institution because it was the best among all other institutions. ಜನರಲ್ ಡಿಗ್ರಿಗಳು ಬೇರೆ ಬೇರೆ ಇರ್ತವೆ. ಹೌದು, ಹೌದು. ಹೌದು. PSc ಹೀಗೆ ಹೌದು. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಒಳ್ಳೆಯ ಪ್ರಶ್ನೆ ನಿಮ್ಮದು. ಯಾಕಂದರೆ ನಾವು ಯಾವುದೇ ಪರಂಪರಾಗತ ಅಥವಾ ಟ್ರೆಡಿಷನಲ್ ಡಿಗ್ರಿಯನ್ನು ನಾವಿಲ್ಲಿ ಕೊಡ್ತಾ ಇಲ್ಲ. ತಲೆತಲಾಂತರದಿಂದ ಬಂದಂಥ BA BCom BScಗಳು ಈಗದ ಜಾಬ್ ಮಾರ್ಕೆಟ್ನ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ತಂದಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದು ಒಂದು ಅದ್ಭುತವಾದ ಕ್ರಾಂತಿಕಾರ ಒಂದು ಹೆಜ್ಜೆ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ಇದಕ್ಕೆ ನಾವು ಇಲ್ಲಿ ಕೊಡುವಂಥದ್ದು ವೊಕೇಶನಲ್ ಕೋರ್ಸಸ್, ವೃತ್ತಿಪರ ಕೋರ್ಸುಗಳು, ವೃತ್ತಿಪರ ಕೋರ್ಸಲ್ಲೇ ಪದವಿ, ವೃತ್ತಿಪರ ಕೋರ್ಸಲ್ಲೇ PG ಡಿಗ್ರಿಗಳು. ಹಾಗೇನಾಗಿದೆ ಅಂತೇಳಿದರೆ ನಮ್ಮ ನಾರ್ಮಲ್ ಟ್ರೆಡಿಷನಲ್ ಡಿಗ್ರಿಯಲ್ಲಿ 50% ಅಥವಾ 80% ಥಿಯರಿ 20% ಪ್ರಾಕ್ಟಿಕಲ್ ಇದ್ದಲ್ಲಿಗೆ ಇದರಲ್ಲಿ ಏನಾಗಿದೆ 50% ಪ್ರಾಕ್ಟಿಕಲ್ 50% ಥಿಯರಿಗೆ ಹೋಗ್ತದೆ. ಯಾಕಂದರೆ ಕೋರ್ ಸಬ್ಜೆಕ್ಟ್ಗಳು 3, ಸ್ಕಿಲ್ ಕಾಂಪೊನೆಂಟ್ಗಳು 3 ಆಗಿರುತ್ತೆ. ಆಗಿರುವಾಗ ಈ ಮಕ್ಕಳಿಗೆ ನಾವು ಅಥವಾ ಈ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಸ್ಕಿಲ್ನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಒಂದು ಅಂಶ. ಇನ್ನೊಂದು, ಮೊದಲನೇ ವರ್ಷ ಅವರಿಗೆ ಬೇಕಾದರೆ ಆಫ್ಲೈನ್ ಮಾತ್ರ ತಗೊಳ್ಬೋದು, ಅವರಿಗೆ ಆನ್ಲೈನ್ ಆಪ್ಷನ್ಸ್ ಇಲ್ಲ. ಎರಡನೇ ಲೈನಲ್ಲಿ ನಾವೇನು ಮಾಡ್ತೇವೆ, ಅವರನ್ನು ವರ್ಕ್ ಮಾಡಿಸ್ತಾ ಕಲಿಸುವಂಥ ಒಂದು ಸಂಭವ. ಯಾಕಂತೇಳಿದರೆ ಹಾಫ್ ಡೇ ಕಲಿತು ಹಾಫ್ ಡೇ ವರ್ಕ್ ಮಾಡುವಂಥ ಒಂದು ಇಂಟರ್ನ್ಶಿಪ್ ಟೈಪಿನ ಪ್ರೋಗ್ರಾಮನ್ನು ಇನ್ಕ್ಲೂಡ್ ಮಾಡ್ತೇವೆ. ಆರೆಲ್ಸ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಲ್ಲ ಬ್ಯಾಂಗ್ಳೂರಲ್ಲಿ ಜಾಬ್ ಸಿಕ್ಕಿದರೆ ಅಲ್ಲಿಂದ ಅವರು ಆನ್ಲೈನ್ ಮುಖಾಂತರ ಕ್ಲಾಸ್ ಅಟೆಂಡ್ ಮಾಡುವಂಥ ಅವಕಾಶ ಕೊಡೋದರ ಮುಖಾಂತರ 3 ವರ್ಷ ಆಗುವಾಗ 1 ವರ್ಷ ಆಗುವಾಗ ಡಿಪ್ಲೊಮೊ ಸಿಗುತ್ತೆ. ಆ ಡಿಪ್ಲೊಮೊದೊಂದಿಗೆ ಅವರನ್ನು ನಾವು ಪ್ಲೇಸ್ ಮಾಡ್ತೀವಿ, ಒಂದು ಸೂಪರ್ವೈಸರ್ ಲೆವೆಲಲ್ಲಿ ಪ್ಲೇಸ್ ಮಾಡ್ತೇವೆ. ಅದರಲ್ಲಿ ಇದ್ದುಕೊಂಡು ಅವರು ಪುನಃ 2ನೇ ವರ್ಷ 3ನೇ ವರ್ಷದ ಡಿಗ್ರಿಯನ್ನು ನಮ್ಮಲ್ಲಿ ಮಾಡ್ತಾರೆ. ಅಂದರೆ ಟೋಟಲ್ 3 ಇಯರ್ಸ್. ಆಗ 3 ಇಯರ್ಸಲ್ಲಿ ಅವರು ಕಳೆದು ಮುಗಿಸುವಾಗ ಅವರೊಟ್ಟಿಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಇರ್ತದೆ. ಅವರು ಮ್ಯಾನೇಜರ್ ಲೆವೆಲಿಗೆ ಅಪ್ಲೈ ಮಾಡಲಿಕ್ಕೆ ಅಥವಾ ನಾವು ಹೆಲ್ಪ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹೌದು, ಅದೇ ಅದು ಟ್ರೆಡಿಷನಲ್ ಡಿಗ್ರಿಯಲ್ಲಿ ಅದು ಮಾಡೋದಿಲ್ಲ. ಅವರು ಪುನಃ ಡಿಗ್ರಿ ಮುಗಿಸಿ ಪುನಃ ಸ್ಕಿಲ್ ಕಲಿತು ಜಾಬಿಗೆ ಹೋಗಬೇಕಾಗುತ್ತೆ. ಸರ್, ಹಾಗಾದರೆ ಈ ಕೋರ್ಸ್ಗಳನ್ನು ಗಮನಿಸೋದು ಅಂತೇಳಿ ಆದರೆ ಹೇಗಿರ್ತದೆ ಕೋರ್ಸ್? ಅವರು ಸ್ಟಡಿ ಬೇಡ. ಯಾಕಂದರೆ ಎಷ್ಟೋ ಜನರಿಗೆ ಈ ಕೋರ್ಸ್ ಕಲಿಬೇಕು ಅಂತ ಹೇಳಿ ಆದರೆ ನಾನು ಹೇಗಿರಬೇಕು, ನನ್ನಲ್ಲಿ ಎಬಿಲಿಟಿ ಏನಿರಬೇಕು, ನಾನು ಯಾವ ರೀತಿಯಾಗಿ ಇದಕ್ಕೆ ತರೋವಾದರೆ ಇದನ್ನು ಒಂದೊಳ್ಳೆ ರೀತಿಯಾಗಿ ಬೇಸ್ ಮಾಡ್ಬೋದು ಅಂತ ಹೇಳಿ 10 ಪ್ರಶ್ನೆಗಳಿರ್ತಾವೆ. ಯಾಕೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಏವಿಯೇಷನ್ ಮತ್ತು ಹಾಸ್ಪಿಟಾಲಿಟಿ ಈ ಕೋರ್ಸ್ ಮಾಡಬೇಕಾದ್ರೆ ಏನು ಬೇಕು ಅವರಿಗೆ? ಈಗ ಇದರಲ್ಲಿ ಇರುವಂಥ ಜಾಬ್ ಪಾಸಿಬಿಲಿಟೀಸ್ಗಳು, ಒಂದು ಕ್ಯಾಬಿನ್ ಕ್ರೂ ಆಗ್ಬೋದು, ಏರ್ ಹೋಸ್ಟೆಸ್ ಅಥವಾ ಕ್ಯಾಬಿನ್ ಕ್ರೂ, ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ಗಳು, ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಕಂಪ್ನಿಗಳಲ್ಲಿ, ಸ್ಟಾರ್ ಹೋಟ್ಲ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಲೀಲಾ ಪ್ಯಾಲೇಸ್ ಅಥವಾ ತಾಜ್ನಂಥ ಹೋಟ್ಲಲ್ಲಿ ವರ್ಕ್ ಮಾಡಲಿಕ್ಕೆ ಅಂಥ ಒಂದು ವರ್ಕಿಂಗ್ ಎನ್ವೈರ್ಮೆಂಟ್ಗೆ ನಾವು ಮಕ್ಕಳನ್ನು ಪ್ರಿಪೇರ್ ಮಾಡುವಂಥದ್ದು ಇದರಲ್ಲಿ. ಯಾವುದರಲ್ಲಿ? ಏವಿಯೇಷನಲ್ಲಿ. ಅದೇ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಪೋರ್ಟ್ ಅಥವಾ ಶಿಪ್ಪಿಂಗ್ ಅಥವಾ ಈ ಕಾರ್ಟ್ ಕಂಪ್ನಿಗಳು ಅದರಲ್ಲಿ ವರ್ಕ್ ಮಾಡಲಿಕ್ಕೆ. ಅದೇ ಪ್ರತಿಯೊಂದು ಸಬ್ಜೆಕ್ಟಿಗೆ ಕೂಡ ಬೇರೆ ಬೇರೆ ಟೈಪಿನ ಉದ್ಯಮ ಕ್ಷೇತ್ರಗಳು ಇವೆ. ಇಲ್ಲಿ ಏನು ನಾವು ಏವಿಯೇಷನ್ ಹಾಸ್ಪಿಟಾಲಿಟಿ ಕೋರ್ಸಲ್ಲಿ ನಾವು ಕೊಡುವಂಥ ಗಮನ, ಮೊದಲ ಆದ್ಯತೆ ಅವರ ಕಮ್ಯುನಿಕೇಷನಿಗೋಸ್ಕರ. ಇಂಗ್ಲೀಷ್, ಹಿಂದಿ ಮತ್ತು 1-2 ಲೋಕಲ್ ಲ್ಯಾಂಗ್ವೇಜ್. ಇದರಲ್ಲಿ ಅವರು ಥರೋ ಆಗಿರಬೇಕು. ಇದರಲ್ಲಿ ಅವರು ಪ್ರೆಸೆಂಟೇಷನ್ ಮಾಡಲಿಕ್ಕೆ ರೆಡಿ ಬೇಕು. ಮತ್ತು ಅದೇ ರೀತಿಯಲ್ಲಿ ಕಂಪ್ಯೂಟರ್ ಸ್ಕಿಲ್ಸ್ಗಳು ಇದಕ್ಕೆ ಬೇಕಾದ್ದು, ಮತ್ತು ಬೇಕಾದ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ಸ್ಗಳು, ಅದೇ ರೀತಿಯಲ್ಲಿ ಅವ್ರ ಫಿಟ್ನೆಸ್, ಇದೆಲ್ಲವೂ ಸಬ್ಜೆಕ್ಟ್ ಅಲ್ಲದೆ ಬರುವಂಥ ಉಳಿದ ಕೋರ್ಸ್ಗಳು. ಇದರಿಂದಾಗಿ ನಾವು ಉಳಿದ ನಾರ್ಮಲ್ ಕಾಲೇಜಿಗಿಂತ ನಾವು ಡಿಫ್ರೆಂಟ್ ಆಗೋದಲ್ಲಿ. ಯಾಕಂದರೆ ನಾವು ಮಕ್ಕಳನ್ನು ಕೇವಲ ಸಬ್ಜೆಕ್ಟ್ ಮಾತ್ರ ಕಲಿಸೋದಲ್ಲ, ಅವರನ್ನು ಅವರ ಸರ್ವಾಂಗೀಣ ಅಭಿವೃದ್ಧಿಯ ಸರ್ವಾಂಗೀಣ ಚೇಂಜ್ ಓವರಿಗೆ ನಾವು ಹೆಲ್ಪ್ ಮಾಡುವಂಥದ್ದು ಈ ಕೋರ್ಸಿನ ವೈಶಿಷ್ಟ್ಯತೆ. ಸರ್, ಇಲ್ಲಿ ನಾವು ಬಹಳ ವಿಶೇಷ ಅಂತ ಹೇಳಿದ್ರೆ ಕೂಡ ಪ್ರಾಕ್ಟಿಕಲ್ ಆಗಿ ಗಮನಿಸ್ತಾ ಹೋಗ್ತೇವೆ. ಹೌದು, ಒಂದು ಏರೋಪ್ಲೇನ್ ಅನ್ನೇ ಇಲ್ಲಿ ಇಟ್ಟಿದ್ದೀರಾ, ಬಹಳಷ್ಟು ಬಹಳ ಹೆಮ್ಮೆ ಆಗೋದು. ಅದ್ರೊಳಗೆ ಹೋಗ್ತಾ ಇದ್ದಾಗಲೇ ಆ ಮೂಡ್ ಕ್ರಿಯೇಟ್ ಆಗ್ತದೆ. ಈ ಒಂದು ಪ್ಲೇಸ್ ಅಥವಾ ಈ ಒಂದು ರೀತಿಯಾಗಿರುವಂತಹ ಕ್ರೈಟೀರಿಯಾ
ಯಾವ ರೀತಿಯಾಗಿ ಈ ಒಂದು ಸ್ಟೂಡೆಂಟ್ಸ್ಗೆ ಅಥವಾ ಬಂದಿರುವಂಥ ಎಲ್ಲ ರೀತಿಯಾಗಿರುವಂಥ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತದೆ? ನಾವು ಹೇಳಿದ ಹಾಗೆ ಪ್ರಾಕ್ಟಿಕಲ್ ಅಪ್ರೋಚ್ ಇದೆ. ಅದು ಮಾಕ್ ರೂಮ್ ಮಾಡಿರುವಂಥದ್ದು ಅವರಿಗೊಂದು ಆ ಒಂದು ಫೀಲಿಂಗ್ ಬರಲಿಕ್ಕೋಸ್ಕರ ಮಾತ್ರ. ಆದರೆ ಅದರಿಂದ ಕೂಡ ನಮಗೆ ಹೆಲ್ಪ್ ಆಗ್ತದೆ. ಅವರ ಹೈಟ್ ವೆಯ್ಟಲ್ಲಿ ಯಾವ ಕಡೆಯಲ್ಲಿ ಅವರು ತೆಗಿಬೇಕು ಅದೆಲ್ಲ ಗೊತ್ತಾಗುತ್ತೆ. ಒಂದು ಏರೋಪ್ಲೇನ್ ಮೋಡಲ್ಲೇ ಮಾಡ್ತಿದ್ವಿ, ಇನ್ನೂ ಕೂಡ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಇದಲ್ಲದೆ ಅವರಿಗೆ ನಾವು ಏರ್ಪೋರ್ಟ್ ವಿಸಿಟ್ಸ್ ಮಾಡಿಸ್ತೇವೆ, ಅದೇ ಥರ ಫ್ಲೈಟ್ ಟ್ರಿಪ್ ಮಾಡಿಸ್ತೇವೆ, ಮತ್ತು ಇದಕ್ಕೆ ಏವಿಯೇಷನ್ಗೆ ಸಂಬಂಧಪಟ್ಟ ಇಂಡಸ್ಟ್ರಿಗೆ ಕರ್ಕೊಂಡು ಹೋಗ್ತೀವಿ. ಈಗ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಮ್ಯಾನೇಜ್ಮೆಂಟ್ ಆದರೆ ಅವರನ್ನು ಪೋರ್ಟಿಗೆ ಕರ್ಕೊಂಡು ಹೋಗ್ತೀವಿ ನಾವು, ಪೋರ್ಟಲ್ಲಿ ಅಥವಾ ಏರ್ ಕಾರ್ಗೋದ ಸೆಕ್ಷನಿಗೆ ಕರ್ಕೊಂಡು ಹೋಗ್ತೀವಿ. ಆ ಥರ ಅವರಿಗೆ ಆ ಒಂದು ಫೀಲಿಂಗ್ ಇವರ ಕೋರ್ಸ್ ಮುಗಿಯೋ ಮೊದಲೇ ಬಂದಿರ್ತದೆ. ಈಗ ಇನ್ನೊಂದು ಕೋರ್ಸಸ್ ಕೂಡ ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ, ಹಾಸ್ಪಿಟಾಲಿಟಿ ಆ್ಯಂಡ್ ಟೂರಿಸಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿಕೊಂಡು. ಅದು ಹೋಟೆಲ್ ಇಂಡಸ್ಟ್ರಿ ಮತ್ತು ಟ್ರಾವೆಲ್ ಆ್ಯಂಡ್ ಟೂರಿಸಮ್. ನಾವಿಲ್ಲಿ ಗೋಲ್ಡ್ ಫಿಂಚ್ ಹೋಟೆಲ್ ಮಂಗಳೂರು, CV ಹೋಟೆಲ್ಗಳು, ಗ್ರ್ಯಾಂಡ್ ಇವರೊಟ್ಟಿಗೆ ಎಲ್ಲ ಟೈಅಪ್ ಮಾಡಿಕೊಂಡು, ಸೊ ಹೆಚ್ಚಿನ ಈಗ ನಾವು ಗೋಲ್ಡ್ ಫಿಂಚ್ ಇಂಟರ್ನ್ಯಾಷನಲ್ ಹೋಟೆಲೊಟ್ಟಿಗೆ ಈಗ ಆಲ್ರೆಡಿ ಒಂದು ಟೈಅಪ್ ಮಾಡಿಕೊಂಡಿದ್ದೇವೆ. ಯಾಕೆಂದರೆ ನಮಗೆ ಅವರು ಪ್ರಾಕ್ಟಿಕಲ್ ಸೈಡಿಗೆ ನಮಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಮಕ್ಕಳು ಇಲ್ಲಿ ಬೆಳಿಗ್ಗೆ ಕಲಿತಾರೆ, ಮಧ್ಯಾಹ್ನ ನಂತರ ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ. ಆಗ ನಾವು ಅವರಿಗೆ ನೆಕ್ಸ್ಟ್ ಅವರ ಕೋರ್ಸ್ ಮುಗಿದ ಕೂಡಲೇ ಅವರನ್ನು ನೇರವಾಗಿ ಉದ್ಯೋಗಕ್ಕೆ ಹಾಕಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯಾಕಂದರೆ ಅಷ್ಟು ಡಿಮಾಂಡ್ ಇದೆ. ಏವಿಯೇಷನ್ ಫೀಲ್ಡಲ್ಲಿ ಡಿಮಾಂಡ್ ಇದೆ, ಹಾಸ್ಪಿಟಾಲಿಟಿ ಫೀಲ್ಡಲ್ಲಿ ಡಿಮಾಂಡ್ ಇದೆ. ಈ ಡಿಮಾಂಡ್ ಯಾರಿಗೂ ನಾರ್ಮಲ್ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅದರಿಂದಾಗಿ ಜಾಬ್ ಪಾಸಿಬಿಲಿಟೀಸ್ ವಿಷಯವೇ ಅಲ್ಲ, ನಾವು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಕೂಡ ಉಂಟು. ಯಾಕೆ ನಮ್ಮ ಟ್ರೈನಿಂಗ್ ಕೂಡ ನಾವು ಅದೇ ಥರ ಮಾಡ್ತೇವೆ. ಈಗ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿಯಾಗಿರೋ ವಿದ್ಯಾರ್ಥಿಗಳು ಬೇಕಂದ್ರೆ ಎಷ್ಟು ಕಲ್ತಿರಬೇಕು? ಅವರು ಮಿನಿಮಮ್ ಒಂದು PUC ಮುಗಿದಿರಬೇಕು. ಹೌದು. ಯಾವುದೆಲ್ಲ ಕೋರ್ಸುಗಳಿಗೆ ಮಿನಿಮಮ್ PUC ಮುಗಿದಿದ್ರೆ ಆಗ್ತದೆ. PUC ಆಗಿರ್ಬೋದು ಅಥವಾ ಡಿಗ್ರಿ ಬರ್ಬೋದು. ಹೌದು. ಇದಲ್ಲದೆ ಬೇರೆ ಕೆಲವು ಟೆಕ್ನಿಕಲ್ ಕೋರ್ಸುಗಳೆಲ್ಲ ಇದೆ, ಹಾರ್ಡ್ವೇರ್, ನೆಟ್ವರ್ಕಿಂಗ್ ಅಥವಾ ನಿಮ್ಮ ಐಯಾಟಾ ಕೋರ್ಸುಗಳು. ಇದಕ್ಕೆಲ್ಲ 10ನೇ ಕ್ಲಾಸ್ ಕೂಡ ಮಕ್ಕಳಿಗೆ ಬರಲಿಕ್ಕಾಗತ್ತೆ. ಆಗ್ತದೆ. ಏವಿಯೇಷನ್ ಮತ್ತು ಹಾಸ್ಪಿಟಾಲಿಟಿ ಕೋರ್ಸುಗಳು ಈಗ ಹೆಚ್ಚಿನ ಡಿಮಾಂಡಲ್ಲಿದೆ. ಯಾಕೆಂತ ಹೇಳಿದರೆ ಏವಿಯೇಷನ್ ಸೆಕ್ಷನಲ್ಲಿ ಅಷ್ಟು ಉದ್ಯೋಗಗಳು ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ಬೇಕಾದ ಮ್ಯಾನ್ ಪವರ್ ಸಿಗ್ತಾ ಇಲ್ಲ. ಯಾಕೆಂದರೆ ದೇಶೀಯವಾಗಿರ್ಬೋದು, ಅಂತರ್ದೇಶೀಯವಾಗಿರ್ಬೋದು ಡಿಮಾಂಡ್ಗಳು ನಮ್ಮ ಇಂಡಿಯನ್ಸನ್ನು ಹುಡುಕೊಂಡು ಬರ್ತಾ ಇದೆ. ಏನು ಕಲಿಸ್ತೇವೆ ನಾವು ಇದರಲ್ಲಿ? ಏವಿಯೇಷನ್ ಫೀಲ್ಡಲ್ಲಿ ನಮ್ಮ ಮೇಯ್ನಾಗಿದ್ದು ಏರ್ಪೋರ್ಟ್, ಏರ್ಲೈನ್ಸ್ ಮತ್ತು ಹಾಸ್ಪಿಟಾಲಿಟಿ, ಈ 3 ಸೆಕ್ಷನ್ಗೆ ಸಂಬಂಧಪಟ್ಟದ್ದು. ಏರ್ಪೋರ್ಟಲ್ಲಿ ವರ್ಕ್ ಇದೆ, ಅವರಿಗೆ ಹೇಳ್ತಾರೆ ಗ್ರೌಂಡ್ ಸ್ಟಾಫ್ ಅಂತ ಹೇಳ್ಬೋದು, ಅಥವಾ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಅಂತ ಹೇಳ್ತಿದ್ದು. ಅದರಲ್ಲಿ 10-14 ಸೆಕ್ಷನ್ಸ್ ಇದೆ. ನಮ್ಮ ಎಂಟ್ರಿ ಲೆವೆಲಿಂದ ಹಿಡಿದು ಕಸ್ಟಮರ್ ಕೇರಿಂದ ಹಿಡಿದು ಎನ್ಕ್ವೈರಿ, ಬೋರ್ಡಿಂಗ್, ಸೆಕ್ಯೂರಿಟಿ, ರ್ಯಾಂಪ್, ಈ ಥರ ತುಂಬ ಸೆಕ್ಷನ್ಗಳು ಏರ್ಪೋರ್ಟ್ನ ಗ್ರೌಂಡ್ ಸ್ಟಾಫ್ ಇದಕ್ಕೆ ಬರ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಕ್ಯಾಬಿನ್ ಕ್ರೂ, ಫ್ಲೈಟ್ ಅಟೆಂಡೆಂಟ್, ಏರ್ ಹೋಸ್ಟಸ್, ಇದು ಇನ್ನೊಂದು ಸೆಕ್ಷನ್. ಅವರ ಕೆಲಸ ಏನು? ಮೇಯ್ನಾಗಿ ನಮ್ಮ ಪ್ಯಾಸೆಂಜರ್ಸ್ನ ಸೆಕ್ಯೂರಿಟಿಯನ್ನು ನೋಡ್ಕೊಳ್ಳುವಂಥದ್ದು, ಪ್ಯಾಸೆಂಜರ್ನ ಹ್ಯಾಂಡಲ್ ಮಾಡುವಂಥದ್ದು, ಪ್ಯಾಸೆಂಜರ್ಗೆ ಹಾಸ್ಪಿಟಾಲಿಟಿಯಲ್ಲಿ ಸರ್ವ್ ಮಾಡುವಂಥದ್ದು, ಇದೆಲ್ಲ ಅವರ ಕೆಲಸ ಆಗಿ ಬರ್ತದೆ. ಆದರೆ ಅವರ ಮೇಯ್ನ್ ಕ್ಯಾಬಿನ್ ಕ್ರೂನ ಉದ್ದೇಶ ಏನು? ಅವರು ಪ್ಯಾಸೆಂಜರ್ನ ಸೆಕ್ಯೂರಿಟಿ ಹ್ಯಾಂಡ್ಲಿಂಗ್ ಮಾಡಲಿಕ್ಕೋಸ್ಕರ ನಾವು ಅದನ್ನು ಜಾಸ್ತಿ ಟ್ರೈನಿಂಗನ್ನು ಕೊಡ್ತೇವೆ. ಅದೇ ಥರಲ್ಲಿ ಗ್ರೌಂಡ್ ಸ್ಟಾಫಲ್ಲಿ ಅವರು ಎಲ್ಲ ಟೈಪಿನ ಹ್ಯಾಂಡ್ಲಿಂಗ್ ಇರುತ್ತೆ. ಫ್ರಂಟಿಂದ ಎಂಟ್ರಿಯಿಂದ ಹಿಡಿದು ಡಿಪಾರ್ಚರ್ ತನಕ, ಅರೈವಲಿಂದ ಹಿಡಿದು ಎಕ್ಸಿಟ್ ತನಕ ಅವರನ್ನು ಹ್ಯಾಂಡಲ್ ಮಾಡಬೇಕಾದ್ದು ಗ್ರೌಂಡ್ ಸ್ಟಾಫ್. ಅದೇ ಥರ ಇನ್ನೊಂದು ಸೆಕ್ಷನ್ ನಾವು ಇನ್ನೂ ಕೂಡ ನಾವು ನೋಡಿಲ್ಲ, ಅಂದರೆ ಇನ್ನೂ ಕೂಡ ಜಾಸ್ತಿ ನಾವು ಡಿಸ್ಕವರ್ ಮಾಡಿಲ್ಲ, ಅದು ಹಾಸ್ಪಿಟಾಲಿಟಿ ಸೆಕ್ಟರ್, ಹೋಟೆಲ್ ಸೆಕ್ಟರ್ಸ್ಗಳು. ಅದರಲ್ಲಿರುವಷ್ಟು ಉದ್ಯೋಗಾವಕಾಶ, ಅದರಲ್ಲಿರುವಷ್ಟು ಒಂದು ಏನು ಅನುಭವ ಬೇರೆ ಯಾವುದೇ ಒಂದು ಫೀಲ್ಡಲ್ಲಿ ಸಿಗೋದಿಲ್ಲ. ಯಾಕಂದರೆ ಯಾವಾಗ ಏವಿಯೇಷನ್ ಫೀಲ್ಡ್ ಇಂಪ್ರೂವ್ ಆಗುತ್ತೆ ಅಥವಾ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಆಟೋಮ್ಯಾಟಿಕಲಿ ಹೋಟೆಲ್ಗಳು ಕೂಡ ಅಲ್ಲಿ ತುಂಬ ದೊಡ್ಡ ರೋಲನ್ನು ಹೊಂದಿರ್ತದೆ. ಈಗ ನೀವು ಕೇಳಿರ್ಬೋದು, ಸಿದ್ದರಾಮಯ್ಯ ಅವರು ಮೊನ್ನೆ ಹೇಳ್ತಾ ಇದ್ದರು, ಯಾಕೆ ಮಂಗಳೂರಲ್ಲಿ ಪಂಚತಾರ ಹೋಟ್ಲ್ ಇಲ್ಲ? ಯಾಕೆಂದರೆ ಪಂಚತಾರ ಹೋಟ್ಲ್ ಬಂದರೆ ಅದಕ್ಕೆ ಸರಿಯಾಗಿರುವಂಥ ಕಸ್ಟಮರ್ಸ್ ಬರ್ತಾರೆ, ಅದಕ್ಕೆ ಬೇಕಾದಂಥ ಉದ್ಯಮಗಳು ಬರ್ತದೆ. ಅದೇ ಥರ ಈ ಒಂದು ಏರಿಯಾ ಏನಿದೆ ತುಂಬ ಡೆವಲಪ್ ಆಗಿದೆ. ಖಂಡಿತವಾಗಿ. ಯಾಕಂದ್ರೆ ಮಂಗಳೂರಿನಲ್ಲಿ ನಾವು ಗಮನಿಸುವಂತ ಹೇಳಿದ್ರೆ 3 ಸ್ಟಾರ್ ಹೋಟೆಲ್ಗಳನ್ನು ಗಮನಿಸುವಂತ 5 ಸ್ಟಾರ್ ಹೋಟೆಲ್ಗಳು ಬೇಕು. ಯಾಕಿಲ್ಲ? ಯಾಕಂತ ಹೇಳಿದ್ರೆ ಮಂಗಳೂರು ಒಂದು ರೀತಿಯಲ್ಲಿ ಬೆಂಗಳೂರಿನ ಸೆಕೆಂಡ್ ಸಿಟಿ ಆಗಿ ನಾವು ಗಮನಿಸ್ತಾ ಹೋಗ್ತೇವೆ. ಅದಕ್ಕೆ ಅಗತ್ಯಕ್ಕೋಸ್ಕರವಾಗಿ ಅದಕ್ಕೆ ಬೇಕಾಗುವಂತ ಎಲ್ಲ ರೀತಿಯ ಕೋರ್ಸ್ಗಳನ್ನು ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಮಾಡಿರುವಂತ, ಅದರಲ್ಲಿ ವಿಶೇಷವಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು ಬಹಳ ಹತ್ತಿರವಾಗಿರುವಂತಹ ಕೋರ್ಸ್ಗಳು. ಎಸ್, ಇದು ಗಮನಿಸಬೇಕು ಅಂತ ಹೇಳಿ ಆದ್ರೆ ಸರ್, ಪ್ರತಿಯೊಂದು ಕೋರ್ಸ್ಗಳಿಗೂ ಕೂಡ ಟ್ರೈನಿಂಗ್ ಕೊಡುವವರು ಯಾವ ರೀತಿಯಾಗಿರ್ತಾರೆ, ಅವರ ಎಲಿಜಿಬಿಲಿಟಿ ಹೇಗಿರ್ತದೆ? ಇದರಲ್ಲಿ ಈಗ ಏವಿಯೇಷನ್ ಫೀಲ್ಡ್ನ ನಮ್ಮ ಫ್ಯಾಕಲ್ಟಿ ಏನಿದ್ದಾರೆ, ಅವರು ಅರೌಂಡ್ 10-20 ವರ್ಷದ ಅನುಭವ ಹೊಂದಿರುವಂಥ, ಜೆಟ್ ಏರ್ವೇಸ್ ಅಂತ ಕಂಪ್ನಿಗಳಲ್ಲಿ ವರ್ಕ್ ಮಾಡಿದಂಥ, ಸ್ಟೇಷನ್ ಮಾಸ್ಟರ್ ಅಥವಾ ಏರ್ಪೋರ್ಟ್ ಸ್ಟೇಷನ್ ಮ್ಯಾನೇಜರ್ ಆಗಿರುವಂಥ ಅಂಥ ಫ್ಯಾಕಲ್ಟಿಗಳಿದೆ. ಅದೇ ರೀತಿಯಲ್ಲಿ ಕ್ಯಾಬಿನ್ ಕ್ರೂ ಆಗಿ ವರ್ಕ್ ಮಾಡಿದವರು,
ವರ್ಕ್ ಮಾಡಿದವರು ಪ್ಲಸ್ ವರ್ಕ್ ಮಾಡ್ತಾ ಇರುವವರು ಎರಡನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಯಾಕಂದರೆ ಓಲ್ಡ್ ಇದು ಬೇಕು, ನ್ಯೂ ಬ್ಲೆಂಡ್ ಕೂಡ ಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ವಿಸಿಟಿಂಗ್ ಫ್ಯಾಕಲ್ಟಿಗಳು ಕೂಡ ಇದ್ದಾರೆ. ಈಗ ಯಾರು ಈಗ ವರ್ಕ್ ಮಾಡ್ತಾರೆ ಏರ್ಪೋರ್ಟಲ್ಲಿ ಅಥವಾ ಏರ್ಲೈನ್ಸಲ್ಲಿ ಕ್ಯಾಬಿನ್ ಕ್ರೂ ಆಗಿರ್ತಾರೆ, ಅವರು ಕೂಡ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಬರ್ತಾರೆ. ಅದೇ ಥರ ಹಾಸ್ಪಿಟಾಲಿಟಿಯಲ್ಲಿ ನಮ್ಮ ಇಲ್ಲಿರುವಂಥ ದೊಡ್ಡ ದೊಡ್ಡ ಹೋಟೆಲ್ಗಳ ಜನರಲ್ ಮ್ಯಾನೇಜರ್ಗಳು, ಅವರ F&B ಮ್ಯಾನೇಜರ್ಗಳು ಅವರು ಬಂದು ಕ್ಲಾಸ್ ಅಂತ ತಗೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಮ್ಮ ಗೋಲ್ಡ್ ಫಿಂಚಿನ ಜನರಲ್ ಮ್ಯಾನೇಜರ್ ಅವರು ಬಂದು ನಮ್ಮನ್ನು ಕ್ಲಾಸ್ ತಗೊಂಡಿದ್ದಾರೆ. ಅವರು ನೇರವಾಗಿ ಆ ಹಾಸ್ಪಿಟಾಲಿಟಿ ಅನುಭವವನ್ನು ಮಕ್ಕಳಿಗೆ ದಾರಿ ಎರೀತಾರೆ. ಹೆಲೋ ಎವ್ರಿವನ್, ನನ್ನ ಹೆಸರು ತೃಪ್ತಿ ಅಶೋಕ್ ಪಾವಸ್ಕರ್ ಅಂತ. ನಾನು ಯಲ್ಲಾಪುರ ಉತ್ತರ ಕನ್ನಡ ಡಿಸ್ಟ್ರಿಕ್ಕಿಂದ ಬಂದಿದ್ದೇನೆ. ನನಗೆ ಏವಿಯೇಷನ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಮೊದಲೇ. ನಾನು ಅದನ್ನು ಗೂಗಲಲ್ಲಿ ಆಫ್ಟರ್ 12th ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ. ಬೆಸ್ಟ್ ಏವಿಯೇಷನ್ ಕಾಲೇಜ್ ಇನ್ ಮ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದಾಗ ನನಗೆ ಬಂದಿರೋದು ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮ್ಯಾಂಗ್ಳೂರ್. ನಾನು ಆಮೇಲೆ ಇಲ್ಲಿ ಬಂದು ಜಾಯ್ನ್ ಆದೆ. ಇಲ್ಲಿ ಬಂದು ಕೋರ್ಸ್ ಬಗ್ಗೆ ಕೇಳಿದಾಗ ಅವರು ತುಂಬ ಚೆನ್ನಾಗಿಯೇ ಎಲ್ಲ ಹೇಳ್ಕೊಟ್ರು. ನೆಕ್ಸ್ಟ್ ಸ್ವಲ್ಪ ದಿನದ ನಂತರ ನಾನು ಬಂದು ಕೋರ್ಸ್ಗೆ ಜಾಯ್ನ್ ಆದೆ. ನಾನು ಇಲ್ಲಿ ಕೋರ್ಸಿಗೆ ಬಂದು ಜಾಯ್ನ್ ಆದಮೇಲೆ ಕಮ್ಯುನಿಕೇಷನ್ ಆ್ಯಂಡ್ ಏವಿಯೇಷನ್, ಹಾಸ್ಪಿಟಾಲಿಟಿ, ಕಂಪ್ಯೂಟರ್ ಮತ್ತು ಸಾಫ್ಟ್ ಸ್ಕಿಲ್ಸ್, ನಾವು ಹೇಗೆ ನಮ್ಮ ಕಾನ್ಫಿಡೆನ್ಸ್ನ ಗೇನ್ ಮಾಡ್ಕೋಬೋದು, ಯಾವುದರಿಂದ ನಾವು ಗೇನ್ ಮಾಡ್ಕೋಬೋದು ಅದನ್ನೆಲ್ಲ ನಾನು ಕಲ್ತ್ಕೊಂಡೆ. ಮತ್ತು ನಾನು ಗ್ರೂಮಿಂಗ್ ಬಗ್ಗೆನೂ ನಾನು ಅದು ಕಲ್ತ್ಕೊಂಡಿದ್ದೀನಿ. ನಮಗೆ ಈಗ ನೆಕ್ಸ್ಟ್ ನಾನು ಯಾವುದೇ ಇಂಟರ್ವ್ಯೂನ ಫೇಸ್ ಮಾಡಲಿಕ್ಕೂ ನನ್ನ ಹತ್ರ ಕಾನ್ಫಿಡೆನ್ಸ್ ಇದೆ. ಆ ಲೆವೆಲ್ಗೆ ನನ್ನನ್ನು ಟ್ರೈನ್ ಮಾಡಿದ್ದಾರೆ. ಆಮೇಲೆ ನಾನು ಈಗ ಇಲ್ಲಿ ಬಿಯೋಕಿನ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ನಾನಿಲ್ಲಿ ಒನ್ ಇಯರಿಂದ ಇಲ್ಲೇ ಕಲಿತಾ ಇದ್ದೀನಿ. ಇವಾಗ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಬಿಯೋಕಿನ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಜಾಯ್ನ್ ಆಗಿದ್ದೀನಿ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದೆ, ನೀವು ಈ ಕೋರ್ಸಿಗೆ ಬಂದು ಜಾಯ್ನ್ ಆಗ್ಬೋದು. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮುಂದೆ. ಇಲ್ಲಿ ನಿಮಗೆ ಯಾವ ಥರ ಕೋರ್ಸ್ ಬೇಕು, ಐಯಾಟ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ ಆಗಿರ್ಬೋದು, ಏವಿಯೇಷನ್ ಇದೆ, ಹಾಸ್ಪಿಟಾಲಿಟಿ ಕ್ಲಾಸಸ್ ಇದೆ ಆ್ಯಂಡ್ ಕಂಪ್ಯೂಟರ್ ಕ್ಲಾಸಸ್ ಇದೆ. ನಿಮಗೆಲ್ಲದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಲ್ಲಿ. ನಾನು ಇಲ್ಲಿ ಡಿಪ್ಲೊಮಾ ಇನ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮತ್ತು ಬಿಯೋಕ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ಇಲ್ಲಿ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಬಿಯೋಕ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತು ಮ್ಯಾಂಗ್ಳೂರಲ್ಲಿ ಯಾವುದೇ ಕಾಲೇಜಲ್ಲಿ ಈ ಕೋರ್ಸನ್ನು ಪ್ರೊವೈಡ್ ಮಾಡ್ತಾ ಇಲ್ಲ. ನೀವು ಏವಿಯೇಷನ್ ಅಥವಾ ಹಾಸ್ಪಿಟಾಲಿಟಿಯಲ್ಲಿ ಏನಾದರೂ ಒಳ್ಳೆ ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಿಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಹಲವಾರು ರೀತಿಯಾಗಿರುವ ವ್ಯಕ್ತಿಗಳಿಗೆ ಒಂದು ಗೊಂದಲ ಇರುವಂಥದ್ದು. ಯಾಕಂದ್ರೆ ಗ್ರೂಮಿಂಗ್ ಅನ್ನು ಗಮನಿಸುವಂತೇಳಿ ಆದ್ರೆ ಹೈಟ್, ವೆಯ್ಟ್, ನಾ ತುಂಬಾ ಫ್ಯಾಟ್ ಆಗಿದ್ದಾನೆ, ನಾನೇನು ಇಲ್ಲ ತೆಳಗಾಗಿದ್ದೇನೆ, ಹೀಗೆಲ್ಲ ಇದ್ದಾಗ ಏವಿಯೇಷನ್ಸ್ ಕೋರ್ಸಿಗೆ ಅವರು ಸುಟೇಬಲ್ ಆಗ್ತಾರಾ? ಹೇಗಿರಬೇಕು ಅವರ ಒಂದು ಸ್ಟ್ರಕ್ಚರ್, ಯಾವ ರೀತಿಯಾಗಿರ್ಬೇಕು? ನೋಡಿ, ಇಲ್ಲಿ ಡೆಫಿನೆಟ್ಲಿ ಆಗಿ ಹೈಟ್ ವೆಯ್ಟ್ ಸ್ಟ್ಯಾಂಡರ್ಡ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಆದರೆ ಏವಿಯೇಷನ್ ಜಾಬ್ಸಲ್ಲಿ ಈಗ ಕ್ಯಾಬಿನ್ ಕ್ರೂ ಅಥವಾ ಏರೋಸ್ಟಸ್ ಜಾಬ್ಗಳಿಗೆ ಇಲ್ಲಿ ಈ ಒಂದು ನಿಯಮ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಯಾಕೆಂತ ಹೇಳಿದರೆ, ಒಂದು ಹುಡುಗಿ ಏರೋಸ್ಟಸ್ ಆಗಬೇಕಿದ್ರೆ 155ರಿಂದ 157 ಸೆಂಟಿಮೀಟರ್ ಮಿನಿಮಮ್ ಹೈಟ್ ಇರಬೇಕು. ಅದೇ ಹುಡುಗರಿಗೆ ಅರೌಂಡ್ 168 170 ಸೆಂಟಿಮೀಟರ್ ಹೈಟ್ ಇರಬೇಕು. ಆದರೆ ಹೈಟ್ ಮಾತ್ರ ಅಲ್ಲ, ಹೈಟಿಗೆ ಸರಿಯಾಗಿ ವೆಯ್ಟ್ ಕೂಡ ಇರಬೇಕು. ಅದಕ್ಕೆ ನಾವೇನು ಹೇಳ್ತೇವೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು. ಹುಡುಗಿಯರಿಗೆ ಅದು ಬಾಡಿ ಮಾಸ್ ಇಂಡೆಕ್ಸ್ 18ರಿಂದ 22 ಆದರೆ ಹುಡುಗರಿಗೆ 18ರಿಂದ 25. ಆದರೆ ಇದು ಕೇವಲ ಈ ಕ್ಯಾಬಿನ್ ಕ್ರೂಗೆ ಮಾತ್ರ ಜಾಸ್ತಿ ಈ ಕಂಡೀಷನ್ಸ್ ಬರುವಂಥದ್ದು. ಅದೇ ನೀವು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫಿಗೆಲ್ಲ ಇದ್ದರೆ ಆಲ್ಮೋಸ್ಟ್ ಒಂದು ನಾರ್ಮಲ್ ಹೈಟ್, ನಾರ್ಮಲ್ ವೆಯ್ಟಲ್ಲಿ ಕೂಡ ಜಾಬ್ ಸಿಗ್ತದೆ, ಏನು ಸಮಸ್ಯೆ ಇಲ್ಲ. ಬಟ್ ನಮ್ಮ ಇದರಲ್ಲಿ ಕೂಡ ಇದೆ, ನಮ್ಮದ್ರಲ್ಲಿ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಮತ್ತು ಫಿಟ್ನೆಸ್ ಟ್ರೈನಿಂಗ್ ಮಾಡಿದ್ದೆ ಅದಕ್ಕೋಸ್ಕರ. ಯಾಕಂದರೆ ಕೆಲವು ಸಲ ಮಕ್ಕಳು ಚೆನ್ನಾಗಿರ್ತಾರೆ, ಬಟ್ BMI ವೆಯ್ಟ್ ಇರೋದಿಲ್ಲ ಅಥವಾ BMI ಸ್ಟ್ಯಾಂಡರ್ಡ್ ಇರೋದಿಲ್ಲ. ಅಂಥವ್ರನ್ನ ಯಾರ್ದು ವೆಯ್ಟ್ ಕಮ್ಮಿ ಇದೆ ಅವ್ರನ್ನ ವೆಯ್ಟ್ ಇನ್ಕ್ರೀಸ್ ಮಾಡುವಂಥ ಕೆಲವು ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡ್ತೇವೆ. ಅದೇ ಥರ ವೆಯ್ಟ್ ಜಾಸ್ತಿ ಇದ್ದವ್ರನ್ನ ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ನಾವು ಪ್ರೇರೇಪಿಸ್ತೇವೆ. ಅದರ ಮುಖಾಂತರ ಅವ್ರನ್ನ BMI ಇಂಡೆಕ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. हेलो एवरीवन, मुझे नाव कैलन आव मैंगलोर तान आव एविएशन इंडस्ट्रीज पोलेता आव आईजा इंडियन ग्रुप ऑफ इंस्टिट्यूशन आकायलो. तो ये पोलेता मुझे एविएशन आक मस्त प्रोफेशनलिज्म आणि बिहेवियर डिसिप्लिन शिकयता. जशें सकयल कॉलेज पोलेन आसता हांव आयजे केल्लो. ते पळयता बरें शिकप आसलें, हांगा बरें शिकप आसा आनी बरें प्लेसमेंट तुमकां गॅरंटी दितात. तुमकां हांगा जॉयन जावंक जाय जाल्यार तुमकां हांगा येवयात. थँक्यू. ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನು ಗಮನಿಸ್ತಾ ಹೋಗ್ತೇವೆ ಸರ್. ಈ ಕೋರ್ಸ್ ಏನು ಸ್ಪೆಷಲ್? ಆ್ಯಕ್ಚುಲಿ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ನಾವೆಲ್ಲರೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ. ಅದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು. ಅದು ಹೇಗೆ ಬರ್ತದೆ ನಮಗೆ? ಯಾಕಂದರೆ ಯಾವುದು ಮೀಶೋ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಅಲ್ಲಿ ಅಂಗಡಿ ಇಟ್ಟಿಲ್ಲ, ಅಂಗಡಿ ಇಟ್ಟಿರೋದು ಯಾರೋ ಬೇರೆ. ಈ ಒಂದು ವ್ಯವಸ್ಥೆ ಏನಿದೆ, ನಾವು ಆರ್ಡರ್ ಮಾಡೋದು ನಮಗೆ ಬರಬೇಕಿದ್ರೆ ಅದು ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ. ಅದು ಒಂದು ದೊಡ್ಡ ಸಿಸ್ಟಮಿನ ಅಂಡರಲ್ಲಿದೆ. ಅದರಲ್ಲಿ ಏರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಸೀ ಟ್ರಾನ್ಸ್ಪೋರ್ಟ್ ಇರ್ಬೋದು, ಈವನ್ ರೈಲ್ ಟ್ರಾನ್ಸ್ಪೋರ್ಟ್ ಇರ್ಬೋದು. ಇದಕ್ಕೆಲ್ಲ
ಏನಿದೆ, ಒಂದು ಕಡೆಯಿಂದ ಪ್ರೊಡ್ಯೂಸ್ ಆಗುತ್ತೆ, ಇನ್ನೊಂದು ಕಡೆಯಿಂದ ಕನ್ಸ್ಯೂಮರ್ ಇರ್ತಾನೆ. ಇದರ ಮಿಡ್ಲಲ್ಲಿ ಒಬ್ಬ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅಂತ ಹೇಳೋದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಪ್ರೊಡ್ಯೂಸ್ ಮಾಡೋದು ಯಾರೋ, ಅವರು ಲಾಜಿಸ್ಟಿಕ್ಸಲ್ಲಿ ಬರ್ತಾರೆ. ಆಗಿರುವಾಗ ಈ ಒಂದು ಪರ್ಟಿಕ್ಯುಲರ್ ಉದ್ಯಮ ಏನು ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಬಿಗ್, ವೆರಿ ಹ್ಯೂಜ್. ಅಂದರೆ ಈಗ ಮಿಡ್ಲ್ ಈಸ್ಟ್ ಆಗಲಿ ಅಥವಾ ಸಿಂಗಾಪುರ್ ಅಂತೆಲ್ಲ ಈ ನೀವು ನೋಡಿದರೆ ಹೈಯೆಸ್ಟ್ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿರುವಂಥದ್ದು ಮಿಡ್ಲ್ ಈಸ್ಟ್ ಮತ್ತು ಸಿಂಗಾಪುರ್ಸಲ್ಲಿ. ಎಲ್ಲ ಕಡೆಯಿಂದ ಬಂದಿರುವಂಥ ಅದು ಹಬ್ನಾಗೆ ಅಲ್ಲಿ ಬಂದು ವಸ್ತುಗಳು ಬೇರೆ ಬೇರೆ ಕಡೆ ಹೋಗುವಂಥದ್ದು. ನೀವು ಇತ್ತೀಚೆಗೆ ನೋಡಿರ್ಬೋದು, ಈಗ ನಮಗೆ ಅಲ್ಲಿ ಯುದ್ಧ ಉಂಟಾದಾಗ ನಮಗೆ ಯಾಕೆ ಕಷ್ಟ ಆಯಿತು, ಬಿಕಾಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಕಟ್ ಆಯಿತು. ಅದರುವಾಗ ಇಲ್ಲಿ ಜಾಬ್ ಪಾಸಿಬಿಲಿಟೀಸ್ ತುಂಬ ಇದೆ. ಹೆಚ್ಚಾಗಿ ಈ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸಿಗೆ ಇದರಲ್ಲಿ ತುಂಬ 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 ಉಪಯೋಗ ಆಗುವಂಥ ಕೆಲವು ಉದ್ಯೋಗಗಳು ಸಿಗುವಂಥ ಒಂದು ಕೋರ್ಸ್ ಇದು. ಕೋರ್ಸ್ ನಡೀತದೆ, ಯಾವ ರೀತಿಯಾಗಿ ಅದನ್ನು ನಾವು ಕಲಿಸ್ತೀರಿ? ಹೌದು, ನಾವಿಲ್ಲಿ ಅದನ್ನು ಡಿಪ್ಲೊಮೊ ಆಗಿ ಕಲಿಸ್ತೇವೆ, ಡಿಗ್ರಿ ಆಗಿಯೂ ಕಲಿಸ್ತೇವೆ. ಈಗ ಡಿಗ್ರಿ ಆಗಿ ಬಂದರೆ ಅವರಿಗೆ 1 ವರ್ಷದ ಕೋರ್ಸು, ಡಿಪ್ಲೊಮೊ ಆಗಿ PUC ಆಗಿ ಬಂದರೆ ಅವರಿಗೆ 3 ಇಯರ್ಸ್ನ ಕೋರ್ಸ್ನ ಆಪ್ಷನ್ಸು. ಹೀಗಿರುವಾಗ ಈ ಕೋರ್ಸಿಗೆ ಕೂಡ ನಾವು ಅದೇ ಥರದ ಪರಿಣಿತರನ್ನು ಇಟ್ಕೊಂಡಿದ್ದೀವಿ. ಪ್ಲಸ್ ಅವರನ್ನು ಪ್ರಾಕ್ಟಿಕಲ್ ಸೈಡಲ್ಲಿ ನಾವೇನು ಮಾಡ್ತೇವೆ, ಈಗ ನಾವು ಪೋರ್ಟ್ ವಿಸಿಟ್ಸ್ ಮಾಡಿಸುವಂಥದ್ದು, ಬೇರೆ ಬೇರೆ ಕಂಪ್ನೀಸ್ ಲಾಜಿಸ್ಟಿಕ್ಸ್ ಕಂಪ್ನಿಗೆ ವಿಸಿಟ್ ಮಾಡಿಸುವಂಥದ್ದು, ಅಥವಾ ಫಾರ್ ಎಕ್ಸಾಂಪಲ್ WFSನಂಥ ಏರ್ ಕಾರ್ಗೋ ಕಂಪ್ನಿಗಳಿಗೆ ವಿಸಿಟ್ ಮಾಡಿಸುವಂಥದ್ದು ನಾವು ಅವ್ರಿಗೆ ಟೈಪ್ ಮಾಡ್ಕೊಂಡಿದ್ದೇವೆ. ಆಗಿರುವಾಗ ನಮ್ಮ ಮಕ್ಕಳನ್ನು ನಾವು ಅವರು ಕಲಿಯುವಾಗಲೇ ಇಂಟರ್ನ್ಶಿಪ್ಗೆ ಹಾಕಿ ಕಲಿತ ಕೂಡಲೇ ಅವರಿಗೆ ಜಾಬ್ ಸಿಗೋ ರೀತಿಯಲ್ಲಿ ಇರುವಂಥ ಒಂದು ಪಾಸಿಬಿಲಿಟೀಸನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಸ್ ಸರ್, ಗಮನಿಸುವಂಥ ಎಲ್ಲ ರೀತಿಯಾಗಿರೋ ಕೂಡ ನಮ್ಮ ಈಗಿನ, ಯಾಕಂದ್ರೆ ಆಧುನಿಕವಾಗಿ ಎಲ್ಲವೂ ಕೂಡ ಟ್ರೆಂಡ್ ಅಲ್ಲಿ ಇರುವಂಥದ್ದು ಗಮನಿಸ್ತಾ ಹೋಗ್ತೇವೆ. ಏವಿಯೇಷನ್ ಇರ್ಬೋದು, ಅಥವಾ ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು. ಈ ಮೂರಕ್ಕೂ ಕೂಡ ವಿದ್ಯಾರ್ಥಿಗಳು ಬಂದಾಗ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಷ್ಟು ಪ್ಲೇಸ್ಮೆಂಟ್ ಅನ್ನು ಗ್ಯಾರಂಟಿ ಕೊಡ್ತೀವಿ? ನಾವು ಇದರಲ್ಲಿ ಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡುವಂಥದ್ದು ಅಂತಲ್ಲ, ನಾವು ಪ್ಲೇಸ್ಮೆಂಟಿಗೆ ಹೆಲ್ಪ್ ಮಾಡುವಂಥದ್ದು. ಅವರನ್ನು ಹೆಲ್ಪ್ ಅಂದರೆ ಈಗ ಅವರನ್ನು ನಾವು ಹೇಗೆ ನಾವು ಎಲ್ಲಿ ಯಾವುದೇ ನಿಮ್ಮ ಇಂಟರ್ವ್ಯೂ ಇದ್ದರೂ ಕೂಡ ಅಲ್ಲಿ ನಿಮಗೆ ಫಸ್ಟ್ ಅವರಿಗೆ ಎಂಟ್ರಿ ಆಗುವಂಥದ್ದೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ಗ್ರೂಪ್ ಡಿಸ್ಕಷನ್, GD ರೌಂಡ್ ಅಂತ ಹೇಳ್ತೀವಿ ನಾವು. ಈ ರೌಂಡಲ್ಲೇ ಮಕ್ಕಳು ಹೆಚ್ಚಾಗಿ ಮುಂದೆ ಹೋಗೋದಿಲ್ಲ. ಏನು ಮಾಡ್ತೇವೆ ನಾವು, ನಮ್ಮ ಎಲ್ಲ ಕೋರ್ಸುಗಳು, ಅದು ಏವಿಯೇಷನ್ ಆಗಿರ್ಬೋದು, ಲಾಜಿಸ್ಟಿಕ್ ಆಗಿರ್ಬೋದು, ಮಲ್ಟಿಮೀಡಿಯಾ ಆಗಿರ್ಬೋದು, ಮತ್ತು ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಎಲ್ಲ ಕೋರ್ಸ್ಗಳಲ್ಲಿ ಕಮ್ಯುನಿಕೇಷನಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದರ ಮುಖಾಂತರ, ಎಂಟೈರ್ ಇಂಗ್ಲೀಷನ್ನು ಕಲಿಸೋದರ ಮುಖಾಂತರ, ಅದೇ ರೀತಿಯಲ್ಲಿ ಪರ್ಸನಲ್ ಡೆವಲಪ್ಮೆಂಟ್ ಕಲಿಸೋದರ ಮುಖಾಂತರ ಅವರನ್ನು ಆ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತೇವೆ. ಎಟ್ ದ ಕೋರ್ಸ್ ಎಂಡ್ ಆಗುವಾಗ ಮಾಕ್ ಇಂಟರ್ವ್ಯೂಸನ್ನು ಸ್ಟಾರ್ಟ್ ಮಾಡಿ ಅದರ ಮುಖಾಂತರ ನಮಗೆ ವಿಶೇಷ ತರಬೇತಿದಾರರಿದ್ದಾರೆ, ಅವರದಕ್ಕೆ ಇಂಟರ್ವ್ಯೂವನ್ನು ಪ್ರಿಪೇರ್ ಮಾಡಿ ಅವರನ್ನು ನಾವು ರಂಗಕ್ಕಿಳಿಸುವಂಥದ್ದು. ಅದರರ್ಥ ನಾವು ಅವರು ಬಂದು ಹಣ ಕೊಟ್ಟ ಕೂಡಲೇ ಅವರಿಗೆ ಜಾಬ್ ಕೊಡ್ತೇವೆ ಅಂತ ಯಾರಾದ್ರು ಹೇಳಿದ ತಪ್ಪಾಗ್ತದೆ. ಯಾಕೆಂದರೆ ನಾವು ಅವರಿಗೆ ಜಾಬ್ ತಗೊಳ್ಳುವ ರೀತಿಯಲ್ಲಿ ನಾವು ಅವರನ್ನು ಪ್ರಿಪೇರ್ ಮಾಡುವಂಥ ಅಂತ ಹೇಳ್ಬೋದು ಹೊರತು, ನಾನು ಬಂದು ಸೇರಿದ ಕೂಡಲೇ 100% ನಿಮಗೆ ಕೊಡ್ತೇವೆ ಅಂತ ಯಾರಾದರೂ ಹೇಳಿದರೆ ಅದು ಸಾಧ್ಯನೇ ಇಲ್ಲ. ಆದರೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ. ಆಲ್ಮೋಸ್ಟ್ 99% ನಮಗೆ ಪ್ಲೇಸ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಸರ್, ಈಗ ಲ್ಯಾಂಗ್ವೇಜ್ ಅನ್ನು ಗಮನಿಸುವಂತೇಳಿ, ಯಾಕಂದರೆ ನಮಗೆ ಇಂಡಿಯನ್ ಏವಿಯೇಷನ್ ಅಂತೇಳಿ ಗಮನಿಸಿದ ಕೂಡಲೇ ನಮಗೆ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಒಳ್ಳೆ ಹಿಡಿತ ಇರಲೇಬೇಕು. ಇಂಗ್ಲೀಷ್ನಲ್ಲಿ ಹಿಡಿತ ಇಲ್ಲ ಸರ್, ನಾನು ಇದನ್ನು ಕಲಿಬೋದಾ? ಒಳ್ಳೆಯ ಪ್ರಶ್ನೆ. ಅದರರ್ಥ ಇಲ್ಲಿ ಲ್ಯಾಂಗ್ವೇಜ್ ಅಂತ ಇಂಗ್ಲೀಷ್ ಅಂತ ಹೇಳುವಂಥದ್ದು ತುಂಬ ಮುಖ್ಯವಾದಂಥ ಒಂದು ಭೂಮಿಕೆಯನ್ನು ಈ ಒಂದು ಕೋರ್ಸಲ್ಲಿ ಹೊಂದಿದೆ, ನಾನು ಒಪ್ತೇನೆ. ಆದರೆ ಅದರ ಅರ್ಥ ಇಂಗ್ಲೀಷ್ ಮೀಡಿಯಮ್ ಅಲ್ಲದವರು ಈ ಕೋರ್ಸ್ ಮಾಡಿ ಜಾಬ್ ಸಿಗೋದಿಲ್ಲ ಅಂತ ಅಲ್ಲ. ಯಾಕಂದರೆ ಇಂಗ್ಲೀಷ್ ಕೂಡ ಹೇಗೆ ಕನ್ನಡ, ತುಳು, ಮಲಯಾಳಂ ಇದೆ, ಅದೇ ಥರ ಇದು ಕೂಡ ಒಂದು ಲ್ಯಾಂಗ್ವೇಜ್ ಅಷ್ಟೇ. ಈಗ ನಮಗೆ ಬೇರೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಹೆಸಿಟೇಷನ್ಸ್ ಇಲ್ಲ. ನಮ್ಮ ಮನಸ್ಸಲ್ಲಿ ಒಂದು ಹೆದರಿಕೆ ಏನಿದೆ, ಇಂಗ್ಲೀಷ್ ದೊಡ್ಡ ಒಂದು ವಿಷಯ ಅಂತ ಹೇಳುವಂಥ ಹೆದರಿಕೆ ಇದೆ. ಆ ಹೆದರಿಕೆ ಬಿಟ್ಬಿಟ್ರೆ ಇಂಗ್ಲೀಷನ್ನು ಕಲಿಯೋದು ಸುಲಭ. ನಾನು ಹೇಳಿದಾಗೆ ನಾವು ಇದರಲ್ಲಿ 6 ರಿಂದ 8 ತಿಂಗಳು ಅವರಿಗೆ ನಾವು ಇಂಗ್ಲೀಷಲ್ಲಿ ಟ್ರೈನಿಂಗ್ ಕೊಡ್ತೇವೆ. ಅವರು ಕನ್ನಡ ಮೀಡಿಯಮ್ ಆಗಿರಲಿ, ಇಂಗ್ಲೀಷ್ ಮೀಡಿಯಮ್ ಆಗಿರಲಿ, ನಮಗೆ ಬೇಕಾದ ರೀತಿಯಲ್ಲಿ ನಾವು ಅವರನ್ನು ಪಳಗಿಸೋದರ ಮುಖಾಂತರ ನಮ್ಮಲ್ಲಿ ಒಳ್ಳೆ ನುರಿತ ವಿವೇಕಾನಂದ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಎಕ್ಸ್ಪರ್ಟ್ ಆಗಿದ್ದಂಥ ವಿಶೇಷ ತರಬೇತಿದಾರರು ನಮ್ಮ ಇದ್ದಾರೆ. ಆಗಿರುವಾಗ ಅವರು ಆ ರೀತಿಯಲ್ಲಿ ಮಕ್ಕಳನ್ನು ಪಳಗಿಸ್ತಾರೆ. ಅಂದರೆ ಈ ರೀತಿಯಾಗಿರೋ ಒಂದು ಸವಾಲು ನಿಮ್ಗೆ ಬಂದಿದೆ? ಸವಾಲಿದೆ. ಅದು ಸವಾಲನ್ನು ನಾವು ಸ್ವೀಕರಿಸಿದ್ದೇವೆ, ನಾವು ಸವಾಲನ್ನು ಮೆಟ್ಟಿ ನಿಂತಿದ್ದೇವೆ. ಆ ವಿದ್ಯಾರ್ಥಿ ಕೂಡ ಹೆಮ್ಮೆ ಪಟ್ಟಿರುವಂಥದ್ದು. ಅವರು ಕನ್ನಡ ಮೀಡಿಯಂದ ಬಂದ ಹುಡುಗಿ 6 ವರ್ಷ ಸಾದಂಥ ನಿರ್ದೇಶನ ನಮ್ಮಲ್ಲಿ ಉಂಟು. ಹಾಗೆ ಇದೇ ಅಲ್ಲ ಬೇಕಾಗಿರುವಂಥದ್ದು. ಯಾಕಂತ ಹೇಳಿದರೆ ನಮ್ಮಲ್ಲಿ ಆಲ್ಮೋಸ್ಟ್ ರೀತಿಯಾಗಿರುವಂತಹ ಜಾಬ್ಗಳಲ್ಲಿ ನಮ್ಮಲ್ಲಿರುವಂಥದ್ದು ಇದೇ ಹೆದರಿಕೆ, ಇಂಗ್ಲೀಷ್ ಬೇಕಪ್ಪ, ನನ್ನ ಹತ್ರ ಇಂಗ್ಲೀಷ್ ನಾಲೆಜ್ ಇಲ್ಲ, ನನಗೆ ಅದು ಬೇಡ ಅಂತ ಹೇಳಿದಾಗ ನೋಡ್ತಾ ಹೋಗ್ಬೋದು. ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಹಳ ದೊಡ್ಡ ಮಟ್ಟದ ಹೆಜ್ಜೆ ಇಡುವಂಥದ್ದು. ಯಾವುದೇ ಲ್ಯಾಂಗ್ವೇಜಲ್ಲಿರಲಿ ನಿಮಗೆ ಕರೆಕ್ಟಾಗಿ ಇಂಗ್ಲೀಷನ್ನು ಹಿಡಿತವನ್ನು ತರಿಸುವ ಮೂಲಕವಾಗಿ ನಿಮಗೊಂದು ಒಳ್ಳೆ ರೀತಿಯಾಗಿರುವಂಥ ಜಾಬ್ ಕೊಡಿಸಲಿಕ್ಕೆ ನಾವು ಎಲ್ಲ ರೀತಿಯಾಗಿರುವಂಥ ಹೆಲ್ಪ್ ಮಾಡ್ತೇವೆ ಅಂತ ಹೇಳುವಂತಹ ವಿಶಿಷ್ಟ ಮನೋಭಾವನೆ ಎಲ್ಲ ರೀತಿಯಾಗಿರುವಂಥ ನೋಡುವ ವೀಕ್ಷಕರಿಗೆ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೊನೆ ಮಾತು.
ಇದರಲ್ಲಿ ಕೇವಲ ನಾವು ಕೋರ್ ಸಬ್ಜೆಕ್ಟ್ ಮಾತ್ರ ಅಲ್ಲ, ನೀವು ಹೇಳಿದ ಕಮ್ಯುನಿಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೇವೆ, ಫಿಟ್ನೆಸ್ ಇದೆ, ಯೋಗ ಇದೆ, ಜುಂಬಾ ಕ್ಲಾಸಸ್ ಕೊಡ್ತೇವೆ ಅವರಿಗೆ, ಗ್ರೂಮಿಂಗ್ ಇದೆ, ಮೇಕಪ್ ಇದೆ, ಇದೆಲ್ಲ ಅವರ ಒಂದು ಪರ್ಸ್ನಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅದರ ಒಟ್ಟಿಗೆ ಅವರಿಗೆ ಉಳಿದ ಕಲ್ಚರಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಅವರಿಗೆ ಕಾಲೇಜ್ ಲೈಫ್ನ ಫೀಲಿಂಗ್ ಬರೋ ರೀತಿಯಲ್ಲಿ ನಾವು ಅಂಥವು ಚಟುವಟಿಕೆ ಕೂಡ ಮಾಡ್ತೇವೆ. ಸೊ ನಮ್ಮ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಬಂದ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಅಥವಾ ಅವರ ಪೋಷಕರು ಮಕ್ಕಳನ್ನು ಒಂದು ಒಳ್ಳೆಯ ಉದ್ಯಮಕ್ಕೆ ಕಳಿಸುವ ನಿಟ್ಟಿನಲ್ಲಿ ಅವರಿಗೆ ಅಂಥ ಒಂದು ಆಸೆ ಇದ್ದರೆ ನೇರವಾಗಿ ನಮ್ಮ ಎಲ್ಲ ಕೋರ್ಸುಗಳು ಅವರ ಅಭಿರುಚಿ, ನಾವು ಅವರನ್ನು ಕೌನ್ಸಿಲ್ ಮಾಡ್ತೇವೆ. ಎಲ್ಲರನ್ನು ನಾವು ಏವಿಯೇಷನ್ಗೆ ಹಾಕೋದಿಲ್ಲ, ಎಲ್ಲರನ್ನು ನಾವು ಲಾಜಿಸ್ಟಿಕ್ಸ್ ಹಾಕೋದಿಲ್ಲ. ನಾವೇನು ಮಾಡ್ತೇವೆ, ಅವರನ್ನು ಕೌನ್ಸಿಲ್ ಮಾಡಿ ಅವರ ಆಸಕ್ತಿಗೆ ಸರಿಯಾಗಿ ಅವರನ್ನು ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಿಮಗೆ ಜಾಬ್ ಬೇಕು ಅಂತಾದರೆ ಅಥವಾ ಕಲಿತು ಮಕ್ಕಳು ಡಿಗ್ರಿ ಮಾಡಿ ಫ್ರೀ ಇರಬಾರ್ದು ಅಂತಾದರೆ ನೀವು ನಮ್ಮಲ್ಲಿ ಕಲಿಸ್ಬೋದು. ಆ ಒಂದು ಭರವಸೆ ನಮಗಿದೆ. ಖಂಡಿತ ನೋಡ್ತಾ ಹೋಗ್ಬೋದು. ಯಾವುದೇ ರೀತಿಯಾಗಿರೋ ಡಿಗ್ರಿ ಮಾಡಿರಲಿ, ಡಿಗ್ರಿ ಮಾಡಿದೆ ಅಂತ ಮನೆಯಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಆಗಬಾರ್ದಲ್ಲ. ಯಾಕಂದರೆ PUC ಮಾಡಿದ್ದಾನೆ, ಮುಂದೇನು ಮಾಡೋದಪ್ಪ ಅಂತ ಹೇಳಿದರೆ ಸರಿಯಪ್ಪ, ನಿಮ್ಮ ಸಾಂಪ್ರದಾಯಿಕವಾಗಿರುವಂಥ ಡಿಗ್ರಿ ಮಾಡಿದವ್ರು ಮಾಡಿ, ಆದರೆ ಮಾಡಿದ ನಂತರ ಉದ್ಯೋಗ ಸಿಗಬೇಕು ಅಂತ ಹೇಳೋದು ಸತ್ಯದ ಮಾತು. ಹಾಗಾಗಿ PUC ಮಾಡಿದಂತಹ ಇಂತಹ ಒಂದು, ಯಾಕಂದರೆ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಉದ್ಯೋಗ ಪಡಿಸಲಿಕ್ಕೆ ಏನೆಲ್ಲ ರೀತಿಯಾಗಿರುವಂಥ ಹೆಲ್ಪ್ ಮಾಡಬೇಕು ಅದನ್ನೆಲ್ಲವನ್ನು ಮಾಡೋ ಮೂಲಕವಾಗಿ, ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಬರ್ತಾ ಹೋಗ್ತಾರೋ ಆ ವಿದ್ಯಾರ್ಥಿಗಳ ವೇಗವಾಗಿ ಒಂದು ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗುವಂತಹ ದೊಡ್ಡ ಹೆಜ್ಜೆಯನ್ನು ಮಾಡಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಇಂಥ ಒಂದು ದೊಡ್ಡ ಸಂಸ್ಥೆಯ ಮೂಲಕವಾಗಿ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರುವಂಥ ಸೆಟಲ್ಡ್ ಜಾಬ್ ಕೊಡಿಸುವಂತಹ ಅತ್ಯುತ್ತಮವಾಗಿರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಮುರಳಿ ಹೊಸಮಜಲವರಿಗೆ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು. ಧನ್ಯವಾದಗಳು ನಮ್ಮ ಕುಡ್ಲ TVಯವರಿಗೆ. ಯಾಕೆಂದರೆ ಅವರು ಕೂಡ ನಮ್ಮ ಎಲ್ಲ ರೀತಿಯಲ್ಲಿ ನಮ್ಮ ಒಂದು ದೊಡ್ಡ ಪ್ರೋತ್ಸಾಹನ ಕೊಡುವಂಥವರು. ಅವರೊಟ್ಟಿಗೆ ನಾವು ನೀವೊಂದು ವೇದಿಕೆಯನ್ನು ಹಂಚಿಕೊಂಡದಕ್ಕೆ ನಮಗೆ ಕೂಡ ಸಂತೋಷ ಇದೆ. ಧನ್ಯವಾದಗಳು. ಖಂಡಿತ.